ನನಗೆ ನನ್ನ ಅಭಿಷೇಕ ತುಂಬಿಸಿದ್ದೀಯ. ಫಸ್ಟ್ ಆಫ್ ಆಲ್ ದೇವರು ನೋಡ್ಬೇಕಾದ್ರೆ ದೇವರು ಅವನೇ ನೋಡ್ತಾ ಇದ್ದ, ಅವನೇ ನೋಡ್ತಾ ಇದ್ದ. ಒಂದು ಸುಳ್ಳು ಒಂದು ಸುಳ್ಳು ಮನುಷ್ಯದಾದ್ಮೇಲೆ ಇರಕ್ಕಾಗಲ್ಲ. ನೀವು ಜೋಗ ಎತ್ತ ಏನ್ ಹೆಚ್ಚ ಇಲ್ಲ. ಭಕ್ತಿಲಿ ಏನ್ ಮಾಡ್ತಾ ಇದ್ದಾರೆ? ಭಕ್ತಿಲಿ ಪರಿಶುದ್ಧವಾಗಿದೆ. ನಿಮಗೆ ಬಾಧಿಸ್ತಾರೆ, ತುಂಬಾ ದಿನ ಬಾಧಿಸ್ತಾರೆ. ಏನನ್ನು ಬಾಧಿಸ್ತಾರೆ? ಏನ್ ನಿಮಗೆ ಅದು ಬಿಡುಗಡೆ ಆಗ್ತಾ ಇಲ್ಲ? ನೀವೆಷ್ಟೇ ಪ್ರಯತ್ನ ಪಟ್ಟರು ನಿಮ್ಗೆ ಆ ನೋವಿಂದ ಆಚೆ ಬರಕ್ಕಾಗಿಲ್ಲ. ನಿಮ್ಗೆ ಆ ಸಾಲಿನ ಆಚೆ ಬರಕ್ಕಾಗ್ತಾ ಇಲ್ಲ. ಆ ಕೋರ್ಟ್ ಕೇಸಿಂದ ಬರಕ್ಕೆ ಆಚೆ ಆಗ್ತಾ ಇಲ್ಲ. ನಿಮಗೆ ಎಷ್ಟು ಹುಡುಗಿದ್ರು ಸಮಾಧಾನ ಸಿಗ್ತಾ ಇಲ್ಲ ನಿಮಗೆ. ನೀವೆಷ್ಟೇ ಪ್ರೇಯರ್ ಮಾಡಿದ್ರು ಆ ಪ್ರೇಯರ್ ಉತ್ತರ ಬಂದಿಲ್ಲ. ಅಂಥವ್ರು ಮಾತ್ರ ಮುಂದೆ ಬರುತ್ತೆ. ನಾನು ಎಷ್ಟೇ ಟ್ರೈ ಮಾಡಿದ್ರು ನನಗೆ ಸಮಾಧಾನ ಸಿಗ್ತಾ ಇಲ್ಲ. ನನಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ನನಗೇನೋ ಡ್ರೈ ತರ ಕಾಣ್ತಾ ಇದೆ. ನನಗೆ ಇದ್ದಾರೆ ಇದ್ದಾರೆ ಅದು ಚಕ್ರಾಣಿ ತರ ನೀವು ಏನು ನೋಡ್ಬೇಕಾದ್ರೆ ಇವತ್ತದು ಓವರ್ ಫ್ಲೋ ಆಗಿ ತುಂಬಿಸ್ತಾರೆ. ನೀವೆಷ್ಟೇ ಟ್ರೈ ಮಾಡಿ ಆಗ್ತಾ ಇದ್ದಾರೆ. ಹೇಳ್ತಿದ್ರು ಕ್ಲೀನಾಗಿ ಹೇಳ್ತಿದ್ರು, ಇದ್ದಾರೆ ಇಲ್ಲಿ ಜನ ಇದ್ದಾರೆ ಇಲ್ಲಿ. ಎಷ್ಟೇ ನಿಮ್ ಪ್ರಯತ್ನ ಸಾಗಿರೋದು ಕಂಪ್ಲೀಟ್ ಆಗ್ತಾ ಇಲ್ಲ. ಅದು ಸ್ಪಿರಿಚುವಲ್ ಲೈಫ್ ಇರ್ಬೋದು, ಅದು ಸ್ಪಿರಿಚುವಲ್ ಲೈಫ್ ಇರ್ಬೋದು. ಗ್ಲೋರಿ ರಾಜ ಗ್ಲೋರಿ ಏನಿದೆ ಚೆನ್ನಾಗಿದೆ. ಗ್ಲೋರಿ ಕಾಲ ಆಶಿ ಕಾಲ ಬಾಕ ರಿಷಿ ಕಾಲ ಗ್ಲೋರಿ ಬಾಕ ರಿಷಿ ಕಾಲ ಬಾಕ ರಿಷಿ ಗ್ಲೋರಿ ಬಾಕ ರಿಷಿ ಕಾಲ ಬಾಕ ರಿಷಿ ಗ್ಲೋರಿ ಕಾಲ ಇವಾಗಿದೆ. ಆ ಚಕ್ರಾಯಣ ಅವನಾಗಿ ಹುಡುಕ ಬಂದಿದ್ದು ದೇವರನ್ನ ಚಕ್ರಾಯಣ ಕಲ್ಲ ಅವನಾಗಿ ಹುಡುಕ ಬಂದಿದ್ದು ದೇವರು ಹುಡುಕ ಬಂದಿದ್ದವನು. ಆ ದಾರಿ ಅವನಿಗೋಸ್ಕರ ಅವನಿಗೋಸ್ಕರ ಬಂದಿರ್ತೀರ, ಅವನಿಗೋಸ್ಕರ ನಿಮ್ಮ ಮನಸ್ಸಲ್ಲಿ ಯಾಕೆ ಕಠಿಣ ಮಾಡ್ಬೋದು? ನಾವು ತುಂಬಾ ಒಳ್ಳೆ ಜನ ಇಲ್ಲ, ಒಳ್ಳೆ ಜನ ನೀವು ತಿಳ್ಕೊಂಡಿದ್ದೀರಾ. ನೀವು ಒಳ್ಳೆಯದಂತ ಹೇಳ್ಬೇಕಾದ್ರೆ ನಿಮ್ಮ ಕಾರ್ಯ ನೀವು ತಡೆ ಮಾಡ್ಕೊಂಡಿರೋದು. ನೀವು ಒಳ್ಳೆಯದಂತ ತಿಳ್ಕೊಂಡಿಲ್ಲ, ಅಲ್ಲೇ ನೀವು ಮಿಸ್ಟೇಕ್ ಆಗಿರೋದು. ನೀವು ನಿಮ್ಮ ಮನೆ ಹತ್ರ ಬಂದ್ರು ನೀವು ರಿಸೀವ್ ಮಾಡಿಲ್ಲ. ದೇವರ ನೀವು ಮಾಡಿಲ್ಲ. ನೀವು ಮನೆ ಹತ್ರ ಬಂದು ರಿಸೀವ್ ಮಾಡಿಲ್ಲ. ನೀವು ಕ್ಯಾಶುವಲ್ ಆಗಿರ್ಬೋದು. ನೀವು ಮನೆ ಹತ್ರ ಬಂದ್ರೆ ನೀವು ಕ್ಯಾಶುವಲ್ ಆಗಿ ಬೇರೆ ತರ ತಿಳ್ಕೊಂಡ್ರಿ. ನೀವು ಬೇರೆ ತರ ಥಿಂಕ್ ಮಾಡಿ ಯೋಚನೆ ಮಾಡಿ ನೀವು ಓಪನ್ ಆಗಿ ಹೇಳ್ತಾರೆ. ನಾನು ಬಿಟ್ಬಿಡ್ತೀನಪ್ಪ, ನಾನು ಬಿಟ್ಬಿಡ್ತೀನಿ. ನಾನು ರಿಟರ್ನ್ ವಾಪಸ್ ಕೊಡ್ತೀನಿ. ಥ್ಯಾಂಕ್ ಯು ಡ್ಯಾಡಿ. ಪೂರಿ ಬಾಕ ರಿಷಿ ಮಕ್ಕ ಲೀ ಬಾಕ ರಿಷಿಯಾ ಲಪ ಪೂರಿ ಬಾಕ ಲೀ ಬಾಕ ರಿಷಿಯಾ ಲಪ ಪೂರಿ ಬಾಕ ರಿಷಿಯಾ ನಮಕ ರಿಹ. ಏನು ಹೇಳ್ತಾ ಇದ್ದಾರೆ? ಪ್ರಿಯರೇ? ಎರಡು ಮುಂದೆ ಎರಡು ಅಭಿವೃದ್ಧಿ ಜನ ಹೇಳ್ತಾ ಇದ್ದಾರೆ, ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರು ಹೆಚ್ಚು ಮಾತ್ರ ಜನರು. ಹೆಚ್ಚು ಜನ ಕಲಬೆರಕೆ ಮಾಡ್ತಾರೆ, ಕಲಬೆರಕೆ ಮಾಡ್ತಾರೆ. ಹೇಳ್ತಾರೆ ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರ ಆಗಿರದೆ ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶಿಸಿದವರಾಗಿ ಕ್ರಿಸ್ತನ ಅನ್ಯೋನ್ಯ ಕಲಬೆರಕೆ ಮಾಡಬೇಡಿ. ಸಾಕು ಪ್ರಿಯರೇ. ನೀವು ದೇವರ ನಮಗೆ ಇಷ್ಟಪಡೋ ಒಂದೊಂದು ಆ ಉತ್ತರಕ್ಕೆ ಸ್ತೋತ್ರ ಇರಲಿಲ್ಲ, ಅದಾಗಿ ಕಲಬೆರಕೆ ಮಾಡಬೇಕು. ಕಲಬೆರಕೆ ಮಾಡಬೇಡಿ. ನೀವು ಏನು ನಿಮ್ಮನ್ನ ಸಂತೋಷನ ನೀವು ಮುಖನ ಹೆಂಗೋ ಮಾಡ್ಕೊಳ್ತೀರಲ್ಲ, ಅದಾಗಿ ಕಲಬೆರಕೆ ಮಾಡಬೇಕು. ಅದು ನಿಮಗೆ ಯಾವಾಗ ಸಂತೋಷವಾಗಿರ್ಬೇಕಂತ ದೇವರನ್ನ ಬ್ಲೆಸ್ ಮಾಡಿ ತಂದ್ರೆ ನೀವು ಹೆಂಗೋ
Thank wonderful Daddy. Yes, yes, glory Raja. Glory Appa. Glory Raja. ದೇವರು ಇಂದು ಕಲಿತೀವಿ. Yes. Glory Appa. ಇನ್ನೂ ಅನೇಕ ಜನರು ಮುಂದೆ ಬಂದಿರಲ್ಲ. ಮುಂದೆ ಬಂದವರಿಗೆ ದೇವರು ಏನು ಹೇಳ್ತಾರೆ? ಹಿಂದೆ ಬಚ್ಚಿಟ್ಕೊಂಡು ಕೂತಿದಾರಲ್ಲ, ಆದಾಮ ಬಚ್ಚಿಟ್ಕೊಂಡು ಕೂತಿದ್ದಾರೆ. ಆದಾಮ ಪಾಪ ಮಾಡಿ ಯಾರು ಏನು ಗೊತ್ತಲ್ಲ ಹೋಗಿ ಮರ ಇದ್ರೆ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ. ಆದಾಮ ಏನು ಮಾಡಿದಂತ ದೇವರಿಗೆ ಆಲ್ರೆಡಿ ಗೊತ್ತಾಯ್ತು. ದೇವರು ಆದಾಮನ ಮುಂದೆ ಕರೀತಿದ್ದಾರೆ, ಆದಾಮ ಬಾ. ಆದಾಮ ಮುಂದೆ ಬರೋಣ ಆಗ್ತಾನೆ ಆಗ್ತಾನೇನು ಆಗ್ತಾನಿಲ್ಲ ಆಗ್ತಾನಿಲ್ಲ ಹೇಳ್ತಿಲ್ಲ ಅವನಿಗೆ. ಅಯ್ಯೋ ನಾನು ಹೆಂಗಪ್ಪ ನಿನ್ನ ದೇವರ ಮುಂದೆ ಹೆಂಗಿದ್ದೀನಿ ನಾನು ಹೆಂಗಿದ್ದೀನಿ
ಎಷ್ಟು ಉಪಕಾರ ಮಾಡಿದ್ದಾರೆ ನಾನು ಕೊಟ್ಟಿದ್ದು ದೇವರೇ ಎಲ್ಲ ಎಜುಕೇಶನ್ ಪಾಪ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ದೇವರಿಂದ ಬಹಳವಾಗಿ ನಿನ್ನಿಂದ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಬೇಡ ಬಿಟ್ಬಿಡು ಇವಾಗ ಯೋಚಿಸ ನೋಡ್ಲಿ ಅವನಿಗೆ ಹುಡುಕಲ್ ಮಗವನ್ನು ಮಾಡಿಲ್ಲ ಅವನು ನೀನು ದೇವರಿಗೆ ಹೇಳ್ಬೋದು ನಾನು ಈ ಒಂದೊಂದು ಸೆಕೆಂಡ್ ಕಣ್ಣಿಗೆ ನಾನು ನೂರಕ್ಕೆ ನೂರು ಪರಿಶುದ್ಧವಾಗಿ ನಾನು ಪ್ರಾರ್ಥನೆ ನಾನು ಸಂಪೂರ್ಣವಾಗಿ ನಿನ್ನ ರಕ್ತದ ತೊಳೆದನ್ನು ಶುದ್ಧಿ ಮಾಡು ನಿನ್ನ ಯಾವಾಗ ನೀನು ದೇವರಿಗೆ ಪರ್ಫೆಕ್ಟ್ ಆಗಿ ಕಾಣ್ತೀಯ ನೀನು ಎಲ್ಲೋ ಅಷ್ಟೇನೆ ಏನಲ್ಲ ಮಳೆ ನೆರಳು ನಿನಗೆ ಏನೇ ಬೇಕಾಗಲ್ಲ ಏನು ಆಗಲ್ಲ ಆ ರೀತಿ ನಿನ್ನಪ್ಪ ದೇವ್ರ ಭಕ್ತಿನ ಮಾಡಿ ನೀನೇ ಮಾಡಿದಿಲ್ಲ ನೀನು ವಾಕ್ಯ ಅಂತ ತಿಳ್ಕೊಂಡಿದ್ಯಾ ಬಟ್ ದೇವ್ರು ನಿನ್ನ ಕೊಟ್ಟೋದು ಹುಡುಕಾರೆ ಎಷ್ಟು ಮಾಡಿದ್ಯಾ ಎಷ್ಟು ವಾಕ್ಯ ಓದ್ತಾ ಇದೆಯಾ ಎಷ್ಟು ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೀವಿತದಲ್ಲಿ ನೀನು ಕೂತು ನಿಂತು ದೇವರಿಗೆ ನೀನು ಸ್ತೋತ್ರ ಹೇಳ್ತಾ ಇದೆಯಾ ನೀನು ಎಲ್ಲಿ ಕೂತು ನಿಂತು ಏನು ಸರ್ಚ್ ಮಾಡ್ತಾ ಇದೆಯಾ ನೀನು ಏನು ಸರ್ಚ್ ಮಾಡ್ತಾ ಇದೆಯಾ ಫೋನ್ ಹಿಡ್ಕೊಂಡು ನೀನು ದೇವರ ಸರ್ಚ್ ಮಾಡ್ತಾ ಇದೆಯಾ ಸರ್ಚ್ ಮಾಡ್ತಾ ಇದೆಯಾ ನೀನು ಅಷ್ಟು ಭಕ್ತಿ ನಡೀತಾ ಇದ್ದ ಅಬ್ರಾಮ್ ಅಷ್ಟು ಭಕ್ತಿ ಮಕ್ಕಳಿಲ್ಲ ಅಂತ ಹೇಳ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಒಂದೊಂದು ಸೆಕೆಂಡ್ ಒಂದೊಂದು ದಿನ ಒಂದೊಂದು ದೇವ್ರ ಬ್ಲೆಸ್ಸಿಂಗ್ ಮಾಡ್ತಾ ಒಂದೊಂದು ದಿನ ನಕ್ಷತ್ರಗಳನ್ನ ಕೌಂಟ್ ಮಾಡು ಅದೊಂದು ಬ್ಲೆಸ್ಸಿಂಗ್ ಇನ್ನೊಂದ್ಸಲಿ ಬರ್ತಾ ಇತ್ತು ದೇವರು ಸಮುದ್ರ ಮಾಡಿಷ್ಟು ಕೌಂಟ್ ಮಾಡೋಕ್ಕಾಗುತ್ತಾ ನಿಮಗೆ ಬ್ಲೆಸ್ ಮಾಡಿ ಅಷ್ಟು ಜನಸಂಖ್ಯೆ ಒಂದು ದಿನ ದೇವರ ಅಷ್ಟು ಭಕ್ತಿ ಇದ್ದರು ಒಂದು ದಿನ ಸಾಲ ಹೇಳ್ತಾರೆ ನಾನು ನಿಮ್ಗೆ ಹೊಸ ಪ್ಲಾನ್ ಕೊಡ್ತೀನಿ ಹೊಸ ಪ್ಲಾನ್ ಅಬ್ರಾಮ ನಿರಾಕರಿಸ್ತಾರೆ ಬೇಡ ದೇವ್ರ ಪ್ಲಾನ್ ದೇವ್ರ ಚಿತ್ರದಲ್ಲಿ ಹೋಗೋಣ ಅಂತ ಹೇಳಿಲ್ಲ ದೇವ್ರ ಚಿತ್ರದಲ್ಲಿ ನಡೀತಾ ಇದ್ರೆ ಇವತ್ತವರೆಗೂ ಒಂದು ಸೆಕೆಂಡ್ ಅವನು 99 ಇಯರ್ಸ್ ದೇವ್ರ ಹೇಳ್ತಿದ್ರೆ ಈಗಲೂ ನೀನು ಪರಿಶುದ್ಧವಾಗಿ ಬಾ ಪರಿಶುದ್ಧವಾಗಿ ಜೀವನ ಮಾಡಿದೀನ ಯಾರೋ ಹೊಸ ಪ್ಲಾನ್ಗೆ ಆಗಳನ್ನ ಕಟ್ಕೊಂಡು ಮನೇಲೇ ಸ್ಟಾರ್ಟ್ ಅಭಿಷೇಕ ಓಪನ್ ಡೋರ್ಸ್ ಮೂರು ಜನ divine coverage, a miracle baby. 2 Kings 4:16-17. Psalms 112. Psalms 91. ಆತನ ಭಯಭಕ್ತಿಗಳು ಸುತ್ತಲೂ ಆತನ ದೂತರು ದಂಡಿಸಿ ಕಾಲು ಕಲ್ಲಿಗೆ ತನ್ನ ಕೈಗಳನ್ನು ಎತ್ತಿಕೊಳ್ಳುವ ಸಿಂಹ ಸರ್ಪಗಳ ಮೇಲೆ ಹಿಡಿಯುವ ಪ್ರಾಯದ ಸಿಂಹವನ್ನು ಕಟ್ಟಿಸಿ ತುಳಿದು ಬಿಡುವೆ ಫ್ಯಾಮಿಲಿ ಯೂನಿಟಿ ಶಾಲೋಮ್ ಯೂನಿಟಿ ಇನ್ ದ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಯೇಸುವಿನ ಆಮೆನ್ ಆಮೆನ್ ಹೋಗ್ಬಿಟ್ಟು ಅದು ಗಂಡಿ ಮೇಲೆ ಹೋಗ್ಬಿಟ್ಟು ಸಮಾಧಾನ ಸಂತೋಷ ಹೋಗ್ಬಿಟ್ಟು ಎಷ್ಟೋ ಗಂಟೆ
ವಾಕ್ಯದಲ್ಲಿ ಏನಿದೆ ಅದೆಲ್ಲ ಕರೆಕ್ಟಾಗಿ ತಿಳ್ಕೊಳ್ತೀನಿ ಅಪ್ಪ ನಾನು. ಬೈಬಲ್ ಏನಿದೆ ಅವರನ್ನು ನೋಡಿಲ್ಲ, ನಿಮ್ಮನ್ನು ನೋಡಿಲ್ಲ, ನೋಡಬೇಡ. ನೀವು ವಾಕ್ಯ ಹೇಳಿದ್ರೆ ಕರೆಕ್ಟಾಗಿ ಅದನ್ನು ಫಾಲೋ ಮಾಡು ನಿನ್ನಲ್ಲಿ. ಈ ಸಾಕ ಅಂತ ಹೇಳಿದ್ರೆ ನಗೋದು ಮನೆಯಲ್ಲಿ ತಿರುಗಿ ಆ ಕೋಟೆ ಶಾಶ್ವತವಾಗಿ ಬಿಡುಗಡೆ ಶಾಶ್ವತವಾಗಿ. ನಿನ್ನಿಷ್ಟ ಮಾಡುವುದೇ
ನನ್ಬಾಳ ತವ ಕವಯ್ಯ. ಇದು ತಾನೇ ನನ್ನ ಹಾರವು, ಇದಕ್ಕಾಗಿಯೇ ಜೀವಿಸುವೆ. ಇದು ತಾನೇ ನನ್ನ ಹಾರವು, ಇದಕ್ಕಾಗಿಯೇ ಜೀವಿಸುವೆ. ಏಸಯ್ಯ ರಕ್ಷಕನೇ, ಏಸಯ್ಯ ರಕ್ಷಕನೇ, ಇದು ತಾನೇ ನನ್ನ ಹಾರವು, ಇದಕ್ಕಾಗಿಯೇ ಜೀವಿಸುವೆ. ಸಾಕು ನಿನಗೆ ಸಾಕು, ನಿನ್ನ ಸಮ್ಮುಖ ಪ್ರಸನ್ನತೆ, ನಿನ್ನ ಸಮ್ಮುಖ ಪ್ರಸನ್ನತೆ, ಸಮ್ಮುಖ ಪ್ರಸನ್ನತೆ, ಸಮ್ಮುಖ ಪ್ರಸನ್ನತೆ, ಸಮ್ಮುಖ ಪ್ರಸನ್ನತೆ. ಒಂದು ಸಾರಿ ಮಕ್ಕಳ
ಅಭಿಷೇಕಾನಂತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಸಾರುವೆನು ಸುವಾರ್ತೆಯನ್ನು ಜೀವನದ ಎಲ್ಲರಿಗೂ ಸಾರುವೆನು ಸುವಾರ್ತೆಯನ್ನು ಜೀವನದ ಎಲ್ಲರಿಗೂ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ಅಂತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ಅಂತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಪ್ರತಿಯಾಗಿ ಆನಂದ ಕೈಗಬೇಕು ದುಃಖಕ್ಕೆ ಪ್ರತಿಯಾಗಿ ಆನಂದ ಪ್ರತಿಯಾಗಿ ಆನಂದ ಕೈಗಬೇಕು ದುಃಖಕ್ಕೆ ಪ್ರತಿಯಾಗಿ ಆನಂದ ಕೈಗಬೇಕು ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ಪರಿಶುದ್ಧಾತ್ಮನು ನನ್ನೊಳಗೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ I love you, Jesus. ಕ್ರಿಸ್ತನ ಅಭಿಷೇಕ ಇದೆ ಯಾರ ಅಭಿಷೇಕ ಅಲ್ಲ ಪರಲೋಕದ ಅಭಿಷೇಕ ಏಸಪ್ಪನಿನ ಅಭಿಷೇಕ ಆದಾಮನಿಗೆ ಕೊಟ್ಟಿದ್ದ ಮಹಿಮೆ ಅದೇ ಮಹಿಮೆ ಏಸಪ್ಪನಿಗೆ ಕ್ರಿಸ್ತನ ಮಹಿಮೆ ನನ್ನೊಳಗಡೆ ಇದೆ ಏಸಪ್ಪನ ಮಹಿಮೆ ನನ್ನೊಳಗಡೆ ಇದೆ ದೇವರ ಮಹಿಮೆಯನ್ನು ಕಾಣುತ್ತೀನಿ ಆಮೆನ್ ಜೀವನ ನೀಡು ಯೇಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ ಜಯ ಕೊಡುವ ದೇವ
ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದದಿಂದ ಹಾಡುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದದಿಂದ ಹಾಡುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವನಿರುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವನಿರುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಎಲ್ಲ ಮುಂದೆ ಬರೋದಾಗಿ ಇನ್ನೊಂದು ನಿಮಿಷದೆಲ್ಲ ಮುಗಿಸಿ ನೀವು ಸಾಕ್ಷಿಗಳು ಹೇಳೋರಿದ್ರೆ ಹೇಳಿ ಹೊಡ್ಬೋದು. ಎಲ್ಲ ಕೈಗಳ ಮೇಲೆ ಸೇರ್ಕೊಂಡು ನೋಡೋದಾಗಲಿ. ಯಾರಿಗೆ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ ಅಲ್ಲೇ ಮೊಣಕಾಲು ಹಾಕ್ಕೊಳ್ಬೇಕಾಗತ್ತೆ. ನಿಲ್ಲೋದು ಇಲ್ಲ, ಮೊಣಕಾಲು ಹಾಕ್ಕೊಳ್ಳೋದು. ಕೊನೆಗೆ ಪ್ರೇಯರ್ ಶುರು ಆದಮೇಲೆ ಪ್ರೇಯರ್ ಪ್ರಾರಂಭ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಹೆಚ್ಚು ಅಂತ ಹೇಳಿದೆ. ಎಲ್ಲ ಕಣ್ಣುಗಳು ಮುಚ್ಚಿ ದೇವ್ರ ನೋಡೋದಾಗಲಿ. ಅನೇಕರಿಗೆ ಇಲ್ಲಿ ಬರೋಕ್ಕೆ ಮೊದಲೇ ನನಗಲ್ಲಿ ಒಳಗಡೆ ಬರ್ತಾ ಇರುತ್ತೆ ನಿಮ್ಮ ಕೆಲವು ಅವತಾರಗಳು ನೋಡಿದೆ. ಕಣ್ಣು ಮುಚ್ಕೊಂಡು ದೇವ್ರ ಕಡೆ ನೋಡ್ರಿ, ಎಲ್ಲೂ ನೋಡಿಬಿಡ್ರಿ. ಎಲ್ಲೆಲ್ಲ ಆಕಾಶ ನೋಡ್ಕೊಂಡು ನಿಂತ್ಕೊಬೇಡ. ಕಲಾ ಏನೋ ಟೈಮ್ ಪಾಸ್ ಥರ ಆಡ್ತಾಯಿದ್ದೆ ನೋಡ್ತೀನಿ. ಕಲೆಯಲ್ಲಿ ಟೈಮ್ ಪಾಸ್ ಥರ ನಿಮಗೆ ಅನೇಕರಿಗೆ ಏನು ಹೇಳುತ್ತಲ್ಲಿ ನಿಮಗೆ ಹೆಸರು ಬರ್ತಾ ಇದ್ದಂಗೆ ಮುಂದೆ ಬರೋಕ್ಕೆ ಹೇಳಿದ್ದು. ರಚನೆ ಏನು ಮಾಡ್ತಿದ್ದೆ ನೀನು, ಎಲ್ಲಿ ಅನುಷ್ಠಾನ ನೋಡು. ಅನೇಕರು ನೀವು ಇನ್ನೂ ಇಟ್ ಟೇಕ್ಸ್ ಮೋರ್. ನೆನಪಿರಲಿ, ಅಬ್ರಾಮ್ ಮಗ ಅಂತ ಹೇಳೋದಕ್ಕೆ, ಅಬ್ರಾಮನ ಸಂತಾನ ಹೇಳೋದಕ್ಕೆ ಅವನು ಏಸಪ್ಪನ ಹುಡುಕ್ತಾ, ಅವನು ಏಸಪ್ಪನ ನೋಡಬೇಕು ಅಂತ ಹೇಳ್ದ ಅವನು. ಆಮೇಲೆ 4% ವಾಪಸ್ ಕೊಡ್ತೀನಿ ನಾನು, ಅರ್ಧ ಭಾಗ ವಾಪಸ್ ಕೊಡ್ತೀನಿ. ದರ್ ಇಸ್ ಎ ಪ್ರೋಸೆಸ್. ನೀವು ತಿಳ್ಕೊಂಡಷ್ಟು ಸುಲಭನೇ ಅದು, ಆದರೆ ನೀವು ತಿಳ್ಕೊಂಡಿದ್ದೀರ ಅಷ್ಟೇ. ಏನೋ ನಿಮ್ಮ ಮೈಂಡಲ್ಲಿ ಯಾವುದೋ ಒಂದು ಡೋಗ್ಮಾ ಅಂದರೆ ಇವ್ರದ್ದೇ ಆಲೋಚನೆಗಳು. ನಾನೇನೋ ಮನಸ್ಸಿಗೆ ಬಂದಿದ್ದು ಅರಕೆ ಮಾಡಿದ್ದು ಕೊಟ್ಬಿಡ್ತೀನಿ, ನೀನು ಮನೇಲೆ ಹಿಡ್ಕೋದು, ನೀನು ಮನೇಲೆ ಹಿಡ್ಕೊಂಬಿಡೋದು. ದಯವಿಟ್ಟು ಅದೆಲ್ಲ ಮಾಡಬೇಡ. ನಿಮ್ದು ಕಾಸೇ ಕೊಡಬೇಕು ಅಂತೇನಿಲ್ಲ, ಬ್ಲೆಸ್ಸಿಂಗಿಗೆಲ್ಲ ಕಾಸು ಕೊಡಬೇಕು ಅಂತೇನಿಲ್ಲ, ಆಯಿತಾ? ನೀನು ಒಂದು ಉನ್ನತ ಮಹಿಮೆನ ಬಯಸೋ ವಿಚಾರ. ಗಲಾತ್ಯ 2:20 ಅದು ಮಾತ್ರ ಓದ್ತೀವಿ ಅಷ್ಟೇ ಈ ವಾಕ್ಯ. ನಾವು ಇವಾಗಲೇ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದನ್ನ, ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಒಂದೇ ವಾಕ್ಯ ಅದು, 20 ಒಂದೇ ವಾಕ್ಯ, ಒಂದು 4 ಸೆಂಟೆನ್ಸ್ ಇದೆ ನಿಮಗಲ್ಲಿ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವನು ನಾನಲ್ಲ, ಇನ್ನು ಜೀವಿಸುವವರು ಬೇರೆ. ನೀವು ಅದಕ್ಕೆ ಉತ್ತರ ಹುಡುಕಬೇಕು ಅಂತೇಳಿದ್ರೆ 2 ಕೊರಿಂಥಿಯ 3:18, ಇದೇ ಗಲಾತ್ಯ 3:27. ಅದನ್ನು ನಾವು ನಾಳೆ ನೋಡೋಣ ಆ ವಿಚಾರಗಳನ್ನ. ಲೆಟ್ಸ್ ಕ್ಲೋಸ್ ನಾವು ಸಮಯ ಮೀರಿ ಹೋಗಿದೆ, ಈಗಾಗಲೇ ಸಮಯ ಮೀರಿ ಹೋಗಿದೆ. ಅದಕ್ಕೆ ಬೇಗ ಬರಬೇಕಾಗುತ್ತೆ, ನೀವು ಯಾರು ಒಬ್ಬರು ಇಬ್ಬರು ನಿಮ್ಮ ಮೈಂಡ್ ಏನಾದರೂ ಅಲ್ಲಿ ಮನುಷ್ಯ ಜ್ಞಾನಗಳು ಅಥವಾ ಹೋಗ್ಬೇಕು ಅನ್ನೋ ಮೈಂಡ್ ಉಳ್ಕೊಂಡ್ರೂ ಆಗೋಯ್ತು. ವಸಂತಮ್ಮ ನಾನು ಮೊದಲೇ ಹೇಳ್ತಾ ಇದ್ದೆ, ವಸಂತಮ್ಮ ಮಿಥುಂದನ್ನು ನಿಮ್ಮ ಭಕ್ತಿ ಸಾಕಾಗಲ್ಲ ಅಂತ ಹೇಳಿದ್ದೆ ನಾನು, ಮೊದಲೇ ಹೇಳಿದ್ದೆ ನಾನು ಅವರಿಬ್ಬರದ್ದು ವಿಚಾರ. ನಾನು ಇನ್ಯಾರ ವಿಚಾರ ನಿಮಗೆ ಹೇಳಬೇಕು ಬನ್ನಿ ಹೇಳ್ತೀನಿ, ನಾನೇ ಆಗುತ್ತಾ? ಶೋಭನಿಗೆ ಹೇಳಿರ್ತೀನಿ ಕೇಳಿ, ನಾನು ಮೊದಲೇ ಹೇಳಿರ್ತೀನಿ, ಅಥವಾ ಹೇಳೇ ಇರೋದಿಲ್ಲ, ನಿಮಗೂ ಹೇಳಿರ್ತೀನಿ ಅನೇಕ ಸಾರಿ. ಎಲ್ಲೆಲ್ಲಿ ಏನೇನು ವಿಚಾರಗಳು ಫೈನ್ ಟ್ಯೂನಿಂಗ್ ಇರುತ್ತೆ. ಇಲ್ಲಿರೋರು ಅನೇಕರು, ಇನ್ಕ್ಲೂಡಿಂಗ್ ಮೀ, ನಾನು ನೀವು ಇರ್ಬೋದು, ಇನ್ನೂ ಬೇಕು ಅಲ್ಲಿ, ಇನ್ನೂ ನಾವು ಶರೀರ ಅಲ್ಲಿ ಇದಕ್ಕೆಲ್ಲ ಸಂಬಂಧಪಟ್ಟ ವಾಕ್ಯಗಳು ಏನಾಯ್ತು ಅಲ್ಲಿ? ಗಲಾತ್ಯ 3:27 ಏನಾಯ್ತು ಅಲ್ಲಿ?
ಮತ್ತು 13, 14 ಯಾರದು ಶಬ್ದ ಮಾಡೋದು? ಕೈ ನಿಲ್ಲಿಸಿ ಯಾರು ಹೇಳೋಕ್ಕಾಗಲ್ಲ. ಆ ಮಕ್ಕಳು ಯಾರದು? ಗಲಾತ್ಯ 3:27 ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಹೊಸ ಯೂನಿಫಾರ್ಮ್ ಅದು. ಬೇರೆ ಕಾಲೇಜು ಬೇರೆ ಯೂನಿಫಾರ್ಮ್ ಅದೆಲ್ಲ ನಡೆಯೋದಿಲ್ಲ. ಹಳೇದು ಬೇರೆ ಸ್ಕೂಲು ಬೇರೆ ಯೂನಿಫಾರ್ಮ್ ಅದು. ಬೇರೆ ಯೂನಿಫಾರ್ಮ್ ಅಂತೇಳಿದ್ರೆ ಬೇರೆ ಡ್ರೆಸ್ ಸ್ಕೂಲಿಗೆ. ಅದಕ್ಕೆ ಯಾವ ಡ್ರೆಸ್ಸು? ಕ್ರಿಸ್ತನನ್ನು ಧರಿಸಿಕೊಳ್ಳೋದು. ಆ ವಿಚಾರಗಳು ನಾವು ನಾಳೆ ನೋಡೋದಾಗಿದ್ದೀವಿ. ನಾವು 2 ಕೊರಿಂಥಿಯ 3:18 ನಾವು ಈಗ ಒಂದು ಕನ್ನಡಿಯಲ್ಲಿ ನೋಡ್ದಂಗೆ ನಮಗೆ ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು. ದೃಷ್ಟಿ ಇಲ್ಲಲ್ರಿ, ನಾನು ದೇವರನ್ನೇ ದೃಷ್ಟಿಸುವನಾಗಿದ್ದೀನಿ. ಏನಿದೆ ಕರೆಕ್ಟಾಗಿ ಕಳಿಸ್ಕೊಳ್ಳಿಲ್ಲ, ಒಂದು ವಿಶೇಷ ಇದೆ ಅಲ್ಲಿ. 2 ಕೊರಿಂಥಿಯ 3:18 ನಾವೆಲ್ಲರೂ ಅದು ದೊಡ್ಡ ವಾಕ್ಯನೇ. ನಾವೆಲ್ಲರೂ ಮುಸುಕು ತೆಗೆದಿರುವ, ಕೆಲವು ನೀವು ವರ್ಡ್ಗಳು ಓದುವಾಗ ಕೇರ್ಫುಲ್ಲಾಗಿ ಓದಬೇಕು. ನೋಡ್ತಾ ಇರ್ತೀನಿ ನಾನು, ಸ್ವಲ್ಪ ಓದಿರ್ತೀರ ತಪ್ಪಲ್ಲ. ನಿಮಗೆ ಒಂದು ವಾಕ್ಯ ಕಂಟಿನ್ಯೂ ಮಾಡಿದಾಗ ತಪ್ಪಾಗಿದೆ ಅಂತ ಗೊತ್ತಾಗೋದಿಲ್ಲ ನಿಮಗೆ. ಬೆಳಗ್ಗೆ ಓದೋರು ನೋಡ್ತಾ ಇರ್ತೀನಿ ನಾನು. ಯಾರೇ ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ, ಅಂದರೆ ಮಿರರ್, ಕನ್ನಡಿ ಕಾಣಿಸೋ ಎಂಬುದೇ ದೃಷ್ಟಿಸೋರಾಗಿದ್ದು. ಓಕೆ, ಸದ್ಯದಲ್ಲಿ ಕನ್ನಡದಲ್ಲಿ ನೋಡ್ತಾ ಇರೋದು. ಬಣ್ಣ ಬೆಳಕೊಳಗೆ ನಿಂತ್ಕೊಳ್ಳೋದಲ್ಲ ನೀನು, ಕನ್ನಡಿಯಲ್ಲಿ ನೋಡೋಂಗೆ. ಯಾವುದನ್ನು? ಏಸುನ ಕರ್ತನ ಪ್ರಭಾವವನ್ನು, ವಾಕ್ಯ ಏಸಪ್ಪನ್ನೇ ನೋಡೋದು. ಇಬ್ರಿಯ 12:1-2 ದರ್ಪಣದಲ್ಲಿ ಕಾಣಿಸೋದೆಂಬುದು ದೃಷ್ಟಿಸೋರಾಗಿದ್ದು. ಓಕೆ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ, ಮಹಿಮೆಯಿಂದ ಮಹಿಮೆಗೆ, ಗ್ಲೋರಿ ಟು ಗ್ಲೋರಿ. ಕೇಳಿಸ್ಕೊಳ್ಳಿ, ಗ್ಲೋರಿ ಟು ಗ್ಲೋರಿ ಹೋಗ್ಬೇಕಲ್ಲಿ, ಮಹಿಮೆಯಿಂದ ಮಹಿಮೆಗೆ ಹೋಗುತ್ತೆ. ಬೆಳಗ್ಗೆ ಯಾರು ಎದ್ದಿದ್ರಿ ನೀವು? ಬೆಳಗ್ಗೆ ನಾವು 15-24 ಮೋಸ್ಟ್ಲಿ ಓದ್ಕೊಂಡಿರೋದು ಜ್ಞಾನೋಕ್ತಿಗಳು. ಅದರಲ್ಲೂ ಹಂಗೆ ಇತ್ತು. ಪವರ್ ಟು ಪವರ್ ನಾವು ಹೋಗ್ತೀವಿ ಮೇಲೆ. ಕೇಳಿಸ್ಕೊಳ್ಳಿ, ಇದು ಏನು ಆಗಿದ್ರೆ ಇದಕ್ಕೆ ಟರ್ಮ್ ಏನಿದಕ್ಕೆ ದೃಷ್ಟಿ ದೇವ್ರ ಮೇಲೆ ಇರಬೇಕು. ದೃಷ್ಟಿಸೋರಾಗಿದ್ದು ಆ ವರ್ಡ್ ಅಂದರೆ ಮಾಡ್ಕೊಳ್ಳಿ ಹೋಗ್ಬಿಟ್ಟು ನೀವು. ನಾಳೆ ನೋಡೋಣ ಅದನ್ನು. ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ, ಕೊನೆಗೇನದು ಹೈಯೆಸ್ಟ್ ಏನದು ಅದ್ರದ್ದು ಪ್ಯಾರಾಮೀಟ್ರು, ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಕೇಳಿಸ್ಕೊಳ್ಳಿ, ಇದು ನಿಮ್ಮಿಲ್ಲ, ನಿನ್ನ ಕೈಲಾಗಲ್ಲ. ಅದು ನೀವು ಪ್ರಯತ್ನ ಪಟ್ಟ, ಅದಕ್ಕೆ ನೋಡಿ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ರಿ. ನೀವು ಪ್ರಯತ್ನ ಪಟ್ಟೆ ಆಗೋಯ್ತು ನೀವು. ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. ಇದು ದೇವರ ಆತ್ಮ, ಹೋಲಿ ಸ್ಪಿರಿಟ್ ನಿಮಗೆ ಸಹಾಯ ಮಾಡೋದು. ನೀವು ಇನ್ನೊಂದು ಅರ್ಥದಲ್ಲಿ ಪರಿಶುದ್ಧಾತ್ಮನಿಗೆ ಅನುಮತಿ ಕೊಡಬೇಕಲ್ಲ. ನೀವು ಎಲ್ಲ ಕಣ್ಣುಗಳು ಮುಚ್ಚಿ ದೇವ್ರ ಕಡೆ ನೋಡೋದಾಗಲಿ. ನನ್ನ ನೋಡಿಬಿಡ್ರಿ, ಯಾರು ಇಲ್ಲಿ ಬಂದು ನಿಂತ್ಕೊಂಡು ನನ್ನ ನೋಡ್ಕೊಂಡು ನಿಂತ್ಕೊಬೇಡ. ನೀವು ದೇವ್ರ ಕಡೆ ನೋಡೋದಾಗಲಿ. ನೋಡಿ ಎಷ್ಟು ಜನರಿಗೆ ನೀವು ಇನ್ನೂ ನಿಮಗೆ ಕ್ಲಾರಿಟಿ ಇಲ್ಲ ಅಲ್ಲಿ. ಹಾಗಿದ್ರೆ ಬರ್ತಾ ಇರೋದು ನಿಜ ತಾನೇ? ಸಾಮುವೇಲ 3ನೇ ವಯಸ್ಸು ಅಲ್ಲಿ ಬಿಟ್ಟೋದಾಗ ಏಲಿ ಮಕ್ಕಳಿಗೆ ಒಂದು ಚಾನ್ಸ್ ಇತ್ತು ಅಲ್ಲಿ. ಅವರಿಗೆ ಸಾಮುವೇಲ ಹೆಂಗೆ ಹುಟ್ಟಿದ ಸಾಕ್ಷಿ ಎಲ್ಲ ಗೊತ್ತಿತ್ತು ಅವ್ರಿಗೆ. ಒಂದು ಚಾನ್ಸ್ ಇತ್ತು ಅವ್ರಿಗೆ ಚೇಂಜ್ ಮಾಡ್ಕೊಳ್ಳೋಕ್ಕೆ. ನಿಮಗೀಗ ಒಂದು ಚಾನ್ಸ್ ಬರ್ತಾಯಿದೆ ಇಲ್ಲಿ. ಎಲ್ಲಿ ತನಕ ಬದುಕಿರ್ತೀರ ಇನ್ನೊಂದು ಚಾನ್ಸ್ ನಿನಗೆ. ಶಾರದಮ್ಮ ಅನೇಕರಿಗೆ ಯಾರು ಇದ್ದರೆ, ಒಂದು ವೇಳೆ ನೀವು ಆ ಲೈನಲ್ಲಿ ಇದ್ದರೆ ಯಾರಿಗೂ ಎಚ್ಚರಿಕೆಗಳು ಬಂತು. ರೇಷ್ಮಾ, ಶಬೀರ್, ಫೋನಲ್ಲಿರೋರು ಯಾರ್ಯಾರು, ನಿಮ್ಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ ನಿಮಗೆ. ಏನೇನು ಹೇಳಬೇಡ ನನಗೆ, ಗಂಡ ನಂಬಿಲ್ಲ, ಹೆಂಡತಿ ನಂಬಿಲ್ಲ, ಅವರು ಅದೆಲ್ಲ ಅದು ಹೇಳಲೇಬೇಡ ನಮ್ಮ ಹತ್ರ ತಂದು. ನಾವು ಬಂದಿದ್ದು ಮನೆಯವರು, ಅಯ್ಯ ನೀನು ಮಲಗಿದ್ರೆ ತಂದು ಕಲ್ಲೇ ತಾಕ್ಬಿಡ್ತಾರೆ. ಅಲ್ಲಿ ನಾನು ನಂಬ್ಕೊಂಬಂದವನು, ಅಂಥ ಕಡೆಯಿಂದ ಬಂದವನು ನಾನು. ಅವತ್ತು ಅವೆಲ್ಲ ಹೇಳಬೇಡ ಕಾರಣ ನನಗೆ. ನೀನು ಜಾಬಲ್ಲಿ ರಜಾ ಕೊಡಲ್ಲ, ಬಿಟ್ಬಿಡು ಆ ಕೆಲಸನ ನೀನು. ಡೋಂಟ್ ಕೇರ್, ಡ್ಯಾಮ್ ದಟ್ ಜಾಬ್, ಅಷ್ಟೇ ಅದು. ಗೊತ್ತಾಗತ್ತಾ? ಓಕೆ, ಇನ್ನೊಂದು ಚಾನ್ಸು. ಆ ಸಾಮುವೇಲ ಅಲ್ಲಿ ಬಂದಾಗ ಅವ್ರಿಗೆ ಗೊತ್ತಿಲ್ವ, ಅವ್ರಿಗೆ ಏಲಿ ಮಕ್ಕಳಿಗೆ ಓಸ್ನಿ ಫಿನೆಹಾಸ್ ಅಂತ. ಸಾಮುವೇಲ್ ಮಕ್ಕಳಿಗೆ ಚಾನ್ಸ್ ಇರಲಿಲ್ವ? ದಾವಿದನ್ನ ನೋಡಿ ಚಾನ್ಸ್ ಇತ್ತು ಅಲ್ಲಿ. ನನಗೆ ನಿಮಗೆ ಒಂದು ಚಾನ್ಸ್ ಇದೆ. ಅದು ಇಲ್ಲಿ ಇವತ್ತು ಮೆಸೇಜ್, ಅದು ಕೃಪಾ ಸಮರ್ಥದಿಂದ ಹಿಡಿದು ನಿಮಗೆ ನಿಮ್ಮ ಸಂತತಿಗೂ ಇದು
ಇದ್ಯಾವುದೋ ಚರ್ಚ್ ಮಿನಿಸ್ಟ್ರಿ ಇಲ್ಲ, ಕೇಳಿಸ್ಕೊಳ್ಳಿ. ಯಾವತ್ತು ಇಲ್ಲಿ ಯಾರನ್ನ ಮುಟ್ತಾರೆ ಯಾರು ಹೇಳೋಕ್ಕಾಗಲ್ಲ. ಸಂಭ್ರಮ ಅದ್ದು, ಕೃಪಾ ಸಣ್ಣ ಪಾಪು ಮೇಘನ ಮಗಳು, ಆಮೇಲೆ ಶ್ರೇಯ ಇರ್ಬೋದು ಇಲ್ಲಿರೋರು, ಅಥವಾ ರಚನಾ, ಅನುಷಾ, ಸಣ್ಣ ಮಕ್ಕಳು, ಪ್ರಥಮ ಪ್ರಗತಿ ಯಾರಾದರೂ ಇದ್ರೆ ಇಲ್ಲಿ ಸಣ್ಣ ಮಕ್ಕಳುಗಳು ಫೋನಲ್ಲಿದ್ದರೆ ನೀವು, ಅವರೊಳಗಡೆ ದೇವ್ರ ಕಾರ್ಯ ಪ್ರಾರಂಭ ಆಗುತ್ತದೆ. ಅಥವಾ ಯಾರಾದರೂ ನನ್ನ ಮಾತನ್ನು ಸೀರಿಯಸ್ಸಾಗಿ ತೊಗೊಳ್ತಾ ಇರೋರು ಯಾರ್ಯಾರು ಸೀರಿಯಸ್ಸಾಗಿ ಗಂಭೀರವಾಗಿ ತೊಗೊಳ್ತಾ ಇದ್ದೀರಾ, ನಿಮಗೆ ಆ ಎಚ್ಚರಿಕೆ ಇರ್ಬೋದು. ಸಾಮ್ಯುಯೇಲ್ ಮಕ್ಕಳು ಬಚಾವ್ಬಿಡುವುದಾಗಿತ್ತು ಅವರು. ಒಂದು ಬಚಾವಾಗೋದಕ್ಕೆ ಹೋಗಿ ನೀವು ಒಂದು ದೇವ್ರ ಪಾದದಲ್ಲಿ ಇವತ್ತು ಇವಾಗಲೇ ನೋ, ಐ ವಿಲ್ ರೀಸ್ಟಾರ್ಟ್ ಮೈ ಲೈಫ್. ನಾನು ಇವಾಗಿಂದ ಹೊಸದಾಗಿ ಪ್ರಾರಂಭಿಸ್ತೀನಿ. ನಾನು ಹೆಂಗೆ ಅದು ಅಧಿಕ ಪ್ರಭಾವಕ್ಕೆ ಹೋಗುತ್ತೆ. ಆ ಕೊನೆಗೆ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ. ಹೊಸ ಯೂನಿಫಾರ್ಮ್ ಹೇಳ್ರಿ, ಹೊಸ ಯೂನಿಫಾರ್ಮ್ ಹೇಳ್ರಿ. ಕ್ರಿಸ್ತನನ್ನೇ ಧರಿಸಿಕೊಂಡಿದ್ದೀನಿ ಹೇಳ್ರಿ. ಈ ಚಾನ್ಸ್ ಎಲ್ಲಪ್ಪ ಸಿಗುತ್ತೆ ನಿಮಗೆ. ಒಂದು ಮಿಲ್ಟ್ರಿ ಆಫೀಸರ್ಸ್ ನೋಡ್ರಿ, ಮೇಲೆ ಅವರು ಸ್ಟಾರ್ಗಳು ಹಾಕಿರ್ತಾರೆ, 4, 5, 10 ಸ್ಟಾರ್ಗಳು. ಅಲ್ಲಿ ಗೊತ್ತಾಗುತ್ತೆ ಅವನು ಎಷ್ಟು ದೊಡ್ಡ ಆಫೀಸರ್ ಗೊತ್ತಾ ನಿಮಗದು. ಸುಮ್ಮನೆ ಬರಲ್ಲ. ಆದರೆ ಒಂದು ಚಾನ್ಸ್ ಇದೆ, ಸುಮ್ಮನೆ ಬರೋದು ಒಂದು ಚಾನ್ಸ್ ಇದೆ. ಅಮೆರಿಕ ಪ್ರೆಸಿಡೆಂಟು ಆದರೆ ಚಾನ್ಸ್ ಇದೆ. ಅವನು ಎಲ್ಲದಕ್ಕಿಂತ ಟಾಪ್ ರ್ಯಾಂಕ್. ಈಗ ನೀವು ಸೋಲ್ಜರ್ ಆಗೋದೇ ಬೇಡ, ನೇರವಾಗಿ ಪ್ರೆಸಿಡೆಂಟ್ ಆಗಬೇಕು. ದಟ್ಸ್ ವಾಟ್ ಗಾಡ್ ಡಿಡ್ ಟು ಜೋಸೆಫ್ನಿಗೆ ದೇವ್ರು ಅದನ್ನೇ ಮಾಡಿದ್ದು. ನಿಮಗೂ ದೇವ್ರು ಅದನ್ನೇ ಮಾಡೋಕ್ಕೆ ಹೋಗೋದಿಲ್ಲ. ನೀನು ಕ್ಯಾಪ್ಟನ್ನು ಆಗೋದು ಬೇಡ, ಕರ್ನಲ್ಲು ಆಗೋದು ಬೇಡ, ಮೇಜರು ಆಗೋದು ಬೇಡ, ಸೀದಾ ಪ್ರೆಸಿಡೆಂಟ್. ಅವಾಗ ಅವನು ಕರ್ನಲ್ಲು, ಮೇಜರ್, ಮೈನರ್ ಎಲ್ಲ ನಿನ್ನ ಅಂಡ್ರಿ ಬಂದ್ಬಿಡ್ತಾರೆ. ಅದೇ ಏಸಪ್ಪ ಮಾಡಿದ್ದು. ಶಬರಕಲ ಲೀಮಾ ಶರಬಾರ. ದೇವ್ರ ಪ್ರಶ್ನೆ ಅಂತ ಹೇಳ್ತಾ ಇದೆ. ಕೈಗಳ ಮೇಲೆ ದೇವ್ರ ಕಡೆ ನೋಡ್ರಿ. ಇನ್ನೊಂದು ಸೆಕೆಂಡ್ ಅಷ್ಟೇ, ಜಾಸ್ತಿ ಇಲ್ಲ. ನಾನೇನು ಹೇಳೋಕ್ಕೆ ಇಷ್ಟನೇ ಇರಲಿಲ್ಲ, ಇದನ್ನು ಹೇಳೋಕ್ಕೆ ಇಷ್ಟ ಇರಲಿಲ್ಲ. ಆದರೆ ನಾಳೆ ಮುಗಿಸೋಣ. ಅದು ನಾಳೆ ನೋಡೋಣ. ನಾಳೆ ನಾಡಿದ್ದು ಅದೇ ಇರುತ್ತೆ. ಅದು ನಿಮಗೇನಾದ್ರು ಸಿಕ್ಕಿಲ್ಲ ಅಂದರೆ ಹೋಗಿ ಇದು ವಿಡಿಯೋ ಆಗಿದೆ, ಇದು ಇವತ್ತಿಂದು. ಅದನ್ನು ಆರಾಮಾಗಿ ನೋಡ್ಕೊಳ್ಳಿ, ಬೇರೆಯವ್ರಿಗೆ ಕಳಿಸ್ರಿ ಅದನ್ನು. ಇವಾಗ ಎಷ್ಟಿತ್ತು ಚಿಂತೆ ಇಲ್ಲ ಅದು. ಇವಾಗ ನೀವು ನೋಡಿದ್ರೋ ಬಿಟ್ಟರು, ಅದರ ಒಂದಿನ ಹುಡುಕ್ತಿರೋ ಹೋಗಿ. ಅವಾಗ ಒಂದಿನ ನಾನು ಇದ್ದಲ್ಲ ಇದೆಲ್ಲ ಹೇಳ್ದಾಗತ್ತೆ, ಹುಡುಕ್ತಿರೋ ಹೋಗಿ. ಆ ಟೈಮ್ ಬಂತು ಇವತ್ತು. ಕೇಳಿಸ್ಕೊಳ್ಳಿ, ಇವಾನ್ ರಾಬರ್ಟ್ಸ್ದು ಕಲ್ಲಿದ್ದಲಲ್ಲಿ ಕೆಲಸ ಮಾಡ್ತಿದ್ರು ಅವರು, ಗಣಿನಲ್ಲಿ. ಅವನುವೇ ಅವ್ರ ಅಪ್ಪ ಅಮ್ಮ ಮಧ್ಯದಲ್ಲಿ ಸ್ಕೂಲ್ ಬಿಟ್ಬಿಟ್ಟ. ಮತ್ತೆ ಕಾಲೇಜಿಗೆ ಹೋದ ಅವನು, ಬೈಬಲ್ ಕಾಲೇಜ್ ಓದೋಕ್ಕಾಗ್ತಿಲ್ಲ ಅವನಿಗೆ. ಆ ಥರ ಅಭಿಷೇಕ ಬರೋಕ್ಕೆ ಶುರು ಆಗುತ್ತೆ. ಅವ್ರ ಅಕ್ಕಂಗೆ ಪತ್ರ ಬರೆದ ಅವನು 26ನೇ ವಯಸ್ಸಲ್ಲಿ. ಆಗ್ತಾ ಇಲ್ಲ ನನಗೆ ಸೇವೆಗೆ ಇಡದೇ ಬಿಟ್ಟ. ಕಲ್ಲೋಲ ಆಗೋಯ್ತು ಲೋಕ. ಅವನಿಗೆ ಕೇಳಿದ್ದು 1,00,000 ಜನನ್ನ. ಇವತ್ತು ಇವಾನ್ ರಾಬರ್ಟ್ಸ್ ಪರಲೋಕದಲ್ಲಿ ಕೇಳಿಸ್ಕೊಳ್ತಾ ಇರ್ತಾನೆ ಇದನ್ನು. 1,00,000 ಜನ ವೇಲ್ಸ್ನ ಮಾತ್ರ ಕೇಳ್ದ ಅವನಲ್ಲಿ. ನಾನು ಹೇಳ್ತೀನಿ 500 ಕೋಟಿ ಕೊಟ್ಟಿದ್ದಾರೆ ದೇವರು. ವೆಲ್ಶ್ ರಿವೈವಲ್ ಬಗ್ಗೆ 500 ಕೋಟಿ ಜನ ಮಾತಾಡಿದ್ದಾರೆ. ನಾನು ಹೇಳ್ತೀನಿ, ಇಲ್ಲಿಗೆ ಬಂದಿದ್ದು ಒಂದು ಉದಾಹರಣೆನೇ ಹೇಳಿದ್ದೀನಿ ಅದನ್ನು. ಆದರೆ ವೆಲ್ಶ್ ರಿವೈವಲ್ ಮೊದಲು 48 ವರ್ಷ ಮೊದಲು ಒಬ್ಬ ವ್ಯಕ್ತಿ ಅದಕ್ಕೆ ಕಾರಣ ಇದ್ದಾನಪ್ಪ. ನಮ್ಮ ನಿಮ್ಮಂಥವ್ರು ಕೇಳಿಸ್ಕೊಳ್ಳಿ. ಇವಾನ್ ರಾಬರ್ಟ್ಸ್ ಯಾರು? ಇಲ್ಲಿ ಹೆಸರುಗಳು ಹೇಳಿದೆ ನೋಡಿ. ರಚನಾ ಅಂತ ಹೇಳಿದೆ ನಾನು, ಸಂಭ್ರಮ ಅದ್ದು ಹೇಳಿದೆ. ಮಕ್ಕಳುಗಳು ಯಾರ್ಯಾರು ಸೀರಿಯಸ್ ಆಗಿರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ನಿತ್ಯ ಯವನಸ್ಥರು ಬೇಕು ದೇವರಿಗೆ. ನಾನು ಏಸು ನಮ್ದ ಯವನಸ್ಥ ಕೇಳಿಸ್ಕೊಳ್ಳಿ. ಓಕೆ, 2:20 ಗಲಾತ್ಯ 2:20 ಏನಾಯ್ತು? ಏನು ಹೇಳಿದ್ವಿ ನಾವು ಅದರಲ್ಲಿ? ಇನ್ನು ಜೀವಿಸೋನು ನಾನಲ್ಲ, ಕ್ರಿಸ್ತನೇ. ಸೊ ಸಮಯ ವ್ಯರ್ಥ ಮಾಡಂಗಿಲ್ಲ. ಆಗಿದ್ರೆ ಏಸಪ್ಪನ ಸಮಯ ವ್ಯರ್ಥ ಆದಂಗೆ ಆಗ್ಬಿಡುತ್ತಲ್ಲ. ಇನ್ನು ನೀವು ಹೆಂಗಿರ್ಬೇಕಂದ್ರೆ ಬೆಳಗ್ಗೆ ಎದ್ದರೆ ಇನ್ನೊಂದು ಡೇ ಸಿಕ್ಬಿಡ್ತಪ್ಪ ನನಗೆ. ಒಂದು 50 ಹೊಸ ಒಡಂಬಡಿಕೆ ಹಿಡ್ಕೊಂಡು ಯಾವ್ದಾದ್ರು ಕಾಲೇಜ್ ಮುಂದೆ, ಯಾವ್ದಾದ್ರು ಆಸ್ಪತ್ರೆ ಮುಂದೆ, ಕೋರ್ಟ್ ಮುಂದೆ, ಬೀದಿ, ಬಸ್ ಸ್ಟ್ಯಾಂಡ್ ಮುಂದೆ, ಅಲ್ಲಿ ಯಾರಿಗೂ ಪರಿಚಯ ಇರೋದಿಲ್ಲ ಅಲ್ಲಿ, ಆಯ್ತಾ? ಬಸ್ ಸ್ಟ್ಯಾಂಡ್ ಮುಂದೆ, ಬಸ್ ಸ್ಟ್ಯಾಂಡ್ ಒಳಗಡೆ ಯಾರು ಒಬ್ಬೊಬ್ರು ಬೇರೆ ಬೇರೆ ಕಡೆದು ಬಂದಿರ್ತಾರೆ. ಅಥವಾ ಮೆಟ್ರೋ ಟ್ರೈನ್ ಹತ್ಬಿಟ್ಟು ಸೀದಾ ಹೋಯ್ತಾ ಇರೋದು ಹೇಳ್ಕೊಂಡು. ಆ ಪೊಲೀಸ್ ನಿನ್ನ ಅರೆಸ್ಟ್ ಮಾಡೋಕ್ಕೆ ಮೊದಲು ನೀನು ಅವನ್ನ ಅರೆಸ್ಟ್ ಮಾಡೋಕ್ಕೆ, ನಿನ್ನ ಅರೆಸ್ಟ್, ಅದು ನಾನು ಮೆಟ್ರೋ ಸ್ಟೇಷನ್ ಹೇಳ್ತಾ ಇದ್ದೀನಿ,
ಮೆಟ್ರೋ ಒಂದು 500 ಜನ ಇರ್ತಾರೆ, 600 ಜನ ಹೇಳ್ಕೊಂಡು ಹೋಗ್ತಾ ಇರ್ತೀಯ ಅನ್ನೋ. ತಪ 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 ಜನ ಬೀಳ್ತಾಯಿದ್ರೆ ನಿನ್ನ ಅಭಿಷೇಕಕ್ಕೆ ತಪ ತಪ ಜನ ಬಿದ್ದರೆ ಏನು ಮಾಡ್ತೀಯ? ಅಲ್ಲಿ ಬೈಬಲ್ ಹೇಳುತ್ತೆ, ಅವನ್ನ ಹಿಡಿಯೋಕ್ಕೆ ಬಂದವರು ಈತನು ಮಾತಾಡಿದ್ದು ಯಾರು ಎಂದು ಮಾತಾಡಿದ್ದಿಲ್ಲ. ಯೋಹಾನ 7:46. ನೀವು ಮರಳಾಗೋದ್ರ? ಅಯ್ಯ, ಪರಿಶುದ್ಧ ಆತ್ಮನ ಕಾರ್ಯ ಅದು. ದಾವೀದನ ಹಿಡಿಯಕ್ಕೆ ಬಂದಿರೋ ಸಾಮುವೇಲ್ ಮಠಕ್ಕೆ ಅವ್ರ ಮೇಲೆ ಅಭಿಷೇಕ ಬಂದು ಬಿದ್ದೋಡ್ತಾ ಇದ್ದಾರೆ. ಅದೇ ನಡೆಯೋದಿಲ್ಲ. ಇಲ್ಲಿರೋರು ಅನೇಕ ಇವಾನ್ ರಾಬರ್ಟ್ಸ್, ಅನೇಕ ಎಲೀಶಾಗಳು ಎದ್ದೇಳ್ತಾ ಇದ್ದಾರೆ. ಯಾರು ಕರೆಕ್ಟಾಗಿ ನನಗೆ ಉತ್ತರ ಕೊಡಿ. ಸೀರಿಯಸ್ ಆಗಿದ್ದೀರಾ ನೀವು? ಅದು ಬಿಡಿ, ಎಚ್ಚರಿಕೆ ಆಗೋಯ್ತು ನಿಮ್ಗದು. ಎಚ್ಚರಿಕೆ ಆಯಿತು, ಎಚ್ಚೆತ್ಕೊಂಡು ಆಯಿತು. ಹೇಳಿ ಎಚ್ಚರಿಕೆನೂ ಆಯಿತು, ಎಚ್ಚೆತ್ಕೊಂಡು ಆಯಿತು. ಅದೇ ತಾನೇ ಮನುಷ್ಯನ ಗುಣ. ಅಯ್ಯೋ, ಒಂದೊಂದ್ಸಲ ನನಗೆ ರಘು ಬರುತ್ತೆ. ನಾನು ದೇವ್ರ ಹತ್ರ ಎಷ್ಟೆಲ್ಲ ಕೇಳ್ಕೊಂಡು ಇನ್ಮೇಲೆ ಅದನ್ನು ಮಾಡಲ್ಲಪ್ಪ ದೇವ್ರೆ, ಮತ್ತು ಅದನ್ನೇ ನಾಳೆ ನಾಡಿದ್ದು ಅದೇ ಹೇಳ್ತಾನೆ ಇರೋದು. ನನಗೆ ಗೊತ್ತು ನಿಮ್ದು ಅಪ್ಪ, ನಿಮ್ದು ಗೊತ್ತು ನನಗದು ಅಲ್ವಾ? ಆದರೆ ನಮಗೊಂದು ಚಾನ್ಸ್ ಇದ್ದೇ ಇದೆ. ಎಲ್ಲಿ ತನಕ ನಿನಗೆ ಕ್ಷಮೆ ಕೇಳಕ್ಕೆ ರೆಡಿ, ಅಲ್ಲಿ ತನಕ ಕ್ಷಮಿಸಕ್ಕೆ ದೇವರು ರೆಡಿ ಇದೆ. ಆದರೆ ಇವತ್ತಿಂದ ಯಾವುದೇ ಮಿಸ್ಟೇಕ್ ಇಲ್ಲ. ಇವತ್ತಿಂದ ನಾನು ನೋಡಿ, ನಿಮಗೆ ಟೂಲ್ಸ್ ಕೊಡ್ತಾ ಇದ್ದೀವಿ ನಾವು. ಅಭಿಷೇಕದಿಂದ ಹಿಡಿದು ಏನೇನು ಬೇಕೆಲ್ಲ ನಡೀತಾ ಇದೆ ಅಲ್ಲಿ. ನಿಮ್ಮ ಪಾರ್ಟ್ ಏನು ಗೊತ್ತಾ? ಸ್ವಲ್ಪ ಉಪವಾಸ, ಪ್ರೇಯರ್. ಇನ್ನೊಂದು ಹೇಳ್ಕೊಡ್ತೀನಿ, ನನ್ನ ಮೊಂಡುತನ ತೆಗಿಯಪ್ಪ ಹೇಳ್ರಿ. ಆ ಮೊಂಡು ಜೀವನ ನಂದನ್ನು ಬೆಂಡ್ ಮಾಡಪ್ಪ ನೀ ಹೇಳಿ. ಮೊಂಡನ್ನ ಬೊಗ್ಸಪ್ಪ, ನಂದು ಮೊಂಡುತನ. ಮೊಣಕಾಲಿಗೆ ಬರ್ತೀನಿ ನಾನು. ಹಲ್ಲೆಲೂಯಾ. ಇಲ್ಲಿ ಕೇಳಿ, ನೀವು ತಿಳ್ಕೊಂಡಿದ್ದೀರಲ್ವ, ಸಿಕ್ಕಾಪಟ್ಟೆ ಏನೋ ಕಷ್ಟಪಡಬೇಕು ರೀ. ನೋ 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 ನಾನು ಏಸು ನಂಬಿ ಏನಾಯಿತು ಅಂತ ಗೊತ್ತಾಗಿಲ್ಲ. ನಮ್ಮ ಮೂಲಕ ರಿವೇಲ್ ಶುರು ಆಗೋಗಿತ್ತು. ಇಷ್ಟೇ ಆಗಿದ್ದು. ಬೆಳಗ್ಗೆ 8 ಗಂಟೆಗೆ ಬೆಳಗ್ಗೆ ಪಾಸ್ಟ್ ಮನೆಗೆ ಹೋಗಿರ್ತಾ ಇದ್ದೆ ನಾನು. ಆಮೇಲೆಲ್ಲ ಸಾಕ್ಷಿ ಹೇಳಿ ಹೋಗ್ತಿದ್ದೆ. ಮತ್ತೆ ಸಾಯಂಕಾಲ 6 ಗಂಟೆಗೆ ಬರ್ತಿದ್ದೆ. ರಾತ್ರಿ 12 ಗಂಟೆ ತನಕ ಪ್ರೇಯರೇ. 2-3 ತಿಂಗಳೊಳಗೆ ಅಲ್ಲೆಲ್ಲ ಕಳ್ಳ ಆಗೋಯ್ತು. ಒಂದು 6 ತಿಂಗಳೊಳಗಡೆ ನಾವು ಸುಡ್ತಾ ಇದ್ದಿದ್ದು, ಮಾಟ ಮಂತ್ರ ಕುಡಿಕೆ ಪಡಕೆ ಸುಡ್ತಾ ಇದ್ದಿದ್ದು ಪೇಪರೆಲ್ಲ ಬಂದ್ಬಿಡ್ತು. ಕೇಳಿ ನೀವು, ಒಂದು ವಾರಕ್ಕೆ ಅಥವಾ 15 ದಿವಸಕ್ಕೆ ಒಂದ್ಸಲ ಲಾರಿ ಹೆಚ್ಚು ಸುಡೋದು, ಬೆಂಕಿ ಮೇಲೆ ಹೋಗೋದು. ಕನ್ನಡಪ್ರಭ ಪೇಪರ್, ಪ್ರಜಾ ಎಲ್ಲದರಲ್ಲಿ ಬಂದ್ಬಿಡ್ತದೆ. ಒಳ್ಳೆಯದೇ ಆಯಿತು ಬಂದಿದ್ದು. ಏಸು ಮೋನ ಅಂತ ಹಾಯ್ ಬೆಂಗಳೂರು, ಬಾಯ್ ಬೆಂಗಳೂರೆಲ್ಲ ಬರೆದ್ರು. ಬರ್ಕೋ ಬರ್ರಿ, ಇನ್ನೂ ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಅಯ್ಯ, ನಮ್ಮಷ್ಟು ನಾಚಿಕೆಟ್ಟರು ಯಾರಿಲ್ಲ, ತಿಳ್ಕೊ. ನನಗೆ ನಾಚಿಕೆ ಆಗುತ್ತೆ, ಅದೆಲ್ಲ ಹೇಳ್ಬೇಡ. ಅದು ನೀನು ನಾನು ನೋಡಿ, ಬೇರೆ ವಿಚಾರಗಳಿಗೆ ಬೇಕಾದ್ರೆ ಸರಿನೇ, ಯಾವ್ದು ವಿಚಾರನೂ ಇಲ್ಲ ನಮಗೆ. ಅದರಲ್ಲೂ ಏಸಪ್ಪನ ವಿಚಾರದಲ್ಲಿ ನಮಗೆ ಅವಮಾನ ಆದರೆ ಸಂಭ್ರಮಿಸ್ತೀನಿ. ಅಲ್ಲೇ ಕುಣಿದಾಡ್ರಿ ಹೇಳ್ತೀನಿ. ನೀವೆಲ್ಲಿ ಯಾರಿಗಾರು ಬಸ್ಸಲ್ಲೋ, ಟ್ರೈನಲ್ಲೋ, ಫ್ಲೈಟಲ್ಲೋ ಇಳಿದ್ಬಿಟ್ಟು ಯಾರಿಗೂ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅದು ವಿರೋಧ ಆಯ್ತಾ? ನೀನು ಗೆದ್ದಂಗೆ ಲೆಕ್ಕ. ಗೆದ್ದಂಗೆ ಲೆಕ್ಕ ತಿಳ್ಕೊಳ್ಳಿ. ನೀನಲ್ಲಿ ನಿಂತಿದೆಯಲ್ವ, ನೀನು ಗೆದ್ದಂಗೆ ಲೆಕ್ಕ. ಹೋಲ್ಡ್ ಯುವರ್ ಗ್ರೌಂಡ್. ನೆಲ ಗಟ್ಟಿಯಾಗಿ ಹಿಡ್ಕೊಳ್ಳೋದೇ ಆಗಲಿ ಸಾಕು. ಅದನ್ನೇ ಗಿದ್ಯೋನ ಮಾಡಿದ್ದು. ಲೆಟ್ಸ್ ಕ್ಲೋಸ್. ಥ್ಯಾಂಕ್ ಯು ಫಾದರ್. ಎಲ್ಲ ಕೈಗಳ ಮೇಲೆತ್ತಿ. ಶಮಮಾರ ಬರ ಕಾಲ ಬಾಲ ರಬ ರೂಬ ಹರ ಕಲೋಬ ಶಿಂದುರ ಮಾರಿ ಕಲಬ ಲೂಂದಿ ರಬ ರಬ ಶಬ ಲೂಬ ಹರೋ ಕೋರೋ ಮೋ ಶೆಬಾಬ. ಕೊನೆಯದಾಗಿ 1 ನಿಮಿಷನೂ ಇಲ್ಲ ಇನ್ನು. ಸಮರ ಮುಂದೆ ಬರಲಿ, ಹಂಗೆಲ್ಲ ಮಾಡಬಾರ್ದು. ಕಾಲೇಜ್ ಹುಡುಗನ ಥರ ಮಾಡ್ತೀನಿ ನೀನು. ಚಿಕ್ಕ ಮಕ್ಕಳೆಲ್ಲ ಮುಂದೆ ಬಂದುಬಿಡ್ರಿ. ಯಾಕಂಗೆ ಹೌಚ್ಕೊಳ್ತೀರ, ಅವೆಲ್ಲ ಮಾಡಬಾರ್ದು ನೀವು. ರಚನಾ ಮುಂದೆ ಬಾ ನೀನು. ಕೃಪಾ ಮುಂದೆ ಬಾ. ಬರ ಕಲಬ ಶಮಮ ರಬ ರಬ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ರಾಜ. ಕಣ್ಮುಚ್ಚು ನೀನು. ಆಮೇಲೆ ಹೇಳೋದಂಗೆ ಕಣ್ಬಿಡಬಾರ್ದು. ಬಾಬಾ ಮಕ್ಕರ ಬರಲ್ಲವ. ಶ್ರೇಯ ಈ ಕಡೆ ಬರುವ, ಈ ಕಡೆ ಬಾ. ಕಣ್ಮುಚ್ಚು ಹೇಳೋದಂಗೆ ಕಣ್ಬಿಡಬಾರ್ದು. ಕಣ್ಮುಚ್ಚಬೇಕೆಲ್ಲರೂ. ಶಮ ಹರ ಬರ. ಅದನ್ನು ಮುಂದೆ ಬರಲಿ. ಅಂಬರೂಲ ಬಾರಿ ಕಾರ ಬಾರ್. ಎಲ್ಲ ಕೈಗಳ ಮೇಲೆ. ಕೊನೆಯದಾಗಿ 1 ಲೈನು ಹೇಳಂಗಿಲ್ಲ. ಹಿಂದೆ ಮುಂದೆ ನನ್ನನ್ನ, ಎಲ್ಲ ಕೈಗಳ ಮೇಲೆತ್ತು. ನನ್ನ ಸುತ್ತುವರಿದಿರುವೆ. ಕೊನೆ ಚಾನ್ಸ್ ಇದು. ಹಿಂದೆ ಮುಂದೆ ನನ್ನನ್ನ ವರಿಸಿ, ನನ್ನ ಸುತ್ತುವರಿದಿರುವೆ. ನಿನ್ನ ಸರಿಂದ ದಿನವು ನನ್ನ ಬಿಗಿಯಾಗಿ ಹಿಡಿದಿರುವೆ. ನಿನ್ನ ಸರಿಂದ ದಿನವು ನನ್ನ ಬಿಗಿಯಾಗಿ
ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ. ಹಲ್ಲೆಲೂಯಾ. ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ ಹೇಳೋಣ. ಮೇಕ್ ಶೋರ್ ಒಂದ್ಸಲ ನೀವು ಹಲ್ಲೆಲೂಯಾ ಹೇಳುವಾಗ ಅದರೊಳಗಡೆ ಎಲ್ಲ ಸೇರ್ಕೊಂಡಿದೆ. ಏನೇನು? ಪಶ್ಚಾತ್ತಾಪ, ಕ್ಷಮೆ, ಭಕ್ತಿ, ಅಭಿಷೇಕ, ವರ ಎಲ್ಲ ಒಂದರಲ್ಲೇ ಪ್ಯಾಕ್ ಆಗಿ ಬಂದ್ಬಿಡ್ಬೇಕು. ಅದು ಅರ್ಥ ಆಗುತ್ತೆ ಅವ್ರಿಗೆ. ಅದನ್ನೊಂದು ಸ್ವಲ್ಪ ಮಾನಿಟರ್ ಮಾಡಿ ನೀವು. ಅದನ್ನು ಒಳಗಡೆಯಿಂದ ಬರ್ತಾ ಇತ್ತ ಅಂತ ಒಂದು ಚೂರು ಗಮನಿಸ್ಬಿಟ್ರೆ ಸಾಕು. ನೀವು ಅಲ್ಲಿ ಕರೆಂಟ್ ಬರ್ತಾ ಇರುತ್ತೆ, ಅದು ಸಿಂಗಲ್ ಫ್ಯೂಸ್ ಆಗೋಗಿರುತ್ತೆ. ಸಿಂಗಲ್ ಫ್ಯೂಸ್ ಆಗೋಗಿರುತ್ತೆ. ಅದು ಕರೆಂಟ್ ಕಾಣುತ್ತಲ್ಲಿ ಹತ್ತದೇ ಇಲ್ಲ. ಅಲ್ಲಿ ಪಕ್ಕ 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 ಅಂತ ಇರ್ತೈತೆ. ಅರ್ಥ ಆಗುತ್ತೆ. ಎಷ್ಟೋ ಜನರಿಗೆ ಆಗೋ ಚಾನ್ಸ್ ಇರುತ್ತೆ. ಹಾಗೆ ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಎಲ್ಲ ಹೇಳ್ರಿ, ಸಿಂಗಲ್ ಫ್ಯೂಸ್ ಇಲ್ಲ, 100 ಫ್ಯೂಸ್. ಹೇಳಿ, 40,000 ವೋಲ್ಟ್ಸ್ ಅಲ್ಲ, ಹೋಲಿ ಸ್ಪಿರಿಟ್ ಟು ಹೋಲ್ಡ್. ಐಶಾಯ 28:2 ಹೇಳ್ರಿ. ಹೇಳಿ, ಏಷಾಯ 28:2 ವೋಲ್ಟೇಜ್ ಹೇಳ್ರಿ. ಏನದು? ಪರಿಶುದ್ಧಾತ್ಮ ಬಲಾಢ್ಯ, ರಭಸವಾಗಿ ಬರ್ತಾನೆ ಅವನು. ನಿಮ್ಮದು ಟ್ರೈನಿಗೆ 40,000 ವೋಲ್ಟ್ಸ್ ಬೇಕು. ನಿಮ್ಮ ಮನೆಗೆ ಬರೀ 240 ಅಷ್ಟೇ. ನಿಮ್ಮ ಮೊಬೈಲ್ಗೆ ಬರೀ 6 ಅದೆಷ್ಟು 0.6 ಅಷ್ಟೇ. ಅದು ಟ್ರೈನ್ ಓಡಬೇಕಾದ್ರೆ 40,000. ನಮ್ದು ನಿಮ್ದು ಅದಲ್ಲ. 40 × 40,000 ಹಾಕೊಳ್ಳಿ. 40,000 × 40,000 ಆದ್ರೂ ಹೋಲಿ ಸ್ಪಿರಿಟ್ ಮುಂದೆ ನಿಲ್ಲೋದು ಇಲ್ಲ ಅದು. ನಾನು ಪ್ರೇಯರ್ ಮಾಡಿದ ಹಿಂಗೆ ಚೈನಾ, ರಷ್ಯಾ ಏನೋ ದಬ್ಬ ಬಾಂಬ್ ಮಾಡ್ತಾರಂತೆ. ಅದಲ್ಲೇ ಟುಸ್ ಆಗಬೇಕು. ಅದು ಅವನ ಹತ್ರನೇ ಡಮ್ಮಂದು ಅಲ್ಲೇ ಡುಸ್ಸಕ್ಕಾಗೋದು. ಅವನ ನಾರ್ತ್ ಕೊರಿಯಾದು ಹಂಗೆ ಪ್ರೇಯರ್ ಮಾಡೋದು. ಬಾಬಾ ಹರಕ್ಕಲ್ಲ ಬಾ ಒಂದು ಅಯ್ಯ. ಈ ಒಂದು ಜ್ವಲಸುರ್ಕನ ಬಗ್ಗೆ ಮಾತೇನ ಪಡೋದು ನೀನು. ಸುಮ್ಮನೆ ನೆನೆಸ್ಕೊಂಡು ನೀನು ಕೊಲಸ್ಯ 2:14-15 ನೆನೆಸ್ಕೊಂಡ್ಬಿಟ್ಟು ಈ ಎದುರಾಗೋಯ್ತು. ಏನಾಗಿದೆ ಅಲ್ಲಿ ಅವನು ಬರ್ಬಾದಾಗೋಗಿದೆ. ಒಂದು ಹೇಳಿ, ಕೊಲಸ್ಯ 2:14-15 ಸೈತಾನ್ನ ಕೊಂದಾಗೋಗಿದೆ. ಅಲ್ಲಿ ನಂದು ನಿಮ್ದು ಏನು ಕೆಲಸ ಗೊತ್ತಾ ನಿಮಗೆ? ನೀವನ್ನ ಸುಮ್ಮನೆ ಕಾಲಿಗೆ ತಳ್ಳೋದಷ್ಟೇ, ಗುಂಡಿ ಒಳಗೆ ಹೆಣನ ಗುಂಡಿಗೆ ತಳ್ಳೋದಷ್ಟೇ ಕೆಲಸ. ಅದನ್ನ ನೋಡಿ ಎದುರ್ಕೊಂಡು ಕೂತಿರೋದು ನಮ್ಮವರು. ನಿಜ ಅದು. ಅವನು ಹಂಗಿದ್ದಾನೆ. ಅವನ ಕಣ್ಣು ಒಂದು ತಲೆ ಒಳಗಿರುತ್ತೆ. ಒಂದು ಶಿಲೆಬೆಲಿ ಅಥವಾ ಏಸಪ್ಪ ಗೆಜ್ಜಿ ಬಿಸಾಕಿದ್ರಲ್ಲ ಕೆಳಗಡೆ, ಪ್ರಕಟಣೆ 12 ಇದೆ ನೋಡ್ರಿ. ಇದು ಗೆಜ್ಜಿ ಹೆಸರು ನೋಡ್ರಿ. ಚೆನ್ನಾಗಿ ನೆಟ್ಟಿಗೆ ಇದ್ದ ಅವನು, ಸುಂದರವಾಗೇ ಇದ್ದ. ಆ ಎಸ್ತಿದ್ದು ಇದಕ್ಕೆ ಕಣ್ಣು ಹೋಗಿ ತಲೆ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಆ ಹಲ್ಲೆಲ್ಲ 4 ಆಚೆ ಬಂದ್ಬಿಟ್ಟಿದ್ದಾವೆ. ಆಮೇಲೆ ಬಾಲಾಗಿಲೆಲ್ಲ ಬಂದ್ಬಿಟ್ಟಿದೆ ಅವನಿಗೆ ಆ ಒದೆ ಕೊಟ್ಟಿದ್ದಕ್ಕೆ. ಅದನ್ನು ನೋಡಿ ನಮ್ಮವ್ರಿಗೆ ಭಯ ಆಗುತ್ತೆ ಅಷ್ಟೇ. ಭಯ ಪಡೋದು ಬೇಕೇ ಇಲ್ಲ. ಅಬ್ಬಾ ಹೆಂಗೂ ಒದೆ ಬಿದ್ದಿದೆ ನಿನಗೆ, ಕಳಿಸ್ಕೊಳ್ಳಿ. ಅವ್ನು ಜೊಲ್ಸುರ್ಕೆ ಏನಾದ್ರು ಕಾಣಿಸ್ಕೊಂಡ್ರೆ ನಿನಗೆ ಹೆದರ್ಕೋಬೇಡಿ ನೀವು. ಅಬ್ಬಾ ಕಣ್ಣಾರೆ ಕಂಡೆ ಇವತ್ತು ನಿನಗೆ ಹೆಂಗೆ ಏಸಪ್ಪ ಶಿಲೆಬೆಲಿ ಒದೆ ಕೊಟ್ಟರು ಕಣ್ಣಾರೆ ಕಂಡೆ ಕಣಪ್ಪ. ನಿನ್ನ ಇಷ್ಟು ನಿನ್ನ ಅವ್ಯವಸ್ಥೆ ಮಾಡಿಟ್ಟಿದ್ದಾರೆ ನಿನ್ನ. ಭಾರಿ ಆನಂದ ಆಗುತ್ತೆ ನಿನ್ನ. ಈಗ ನಿಮಗೆ ಎಷ್ಟು ಜನ ನೋಡಿ, ಆ ಇರಾನ್ದು 20 ಜನ ಜನರಲ್ಗಳನ್ನ ಎತ್ತಾಕಿದ್ರು. ಅವ್ರ ಮನೆಯೊಳಗೆ ಬೆಡ್ರೂಮಲ್ಲಿ ಹೊಡೆದ್ರು. ಇಸ್ರೇಲ್ ಎಲ್ಲಿಂದ 2,000 ಕಿಲೋಮೀಟ್ರಿಂದ. ಕೇಳಿಸ್ಕೊಳ್ಳಿ. ಅಲ್ಲಿ ಆ ಕೇಳಿ ಜನರಲ್ಗಳು, ಮಿಲಿಟ್ರಿ ದೊಡ್ಡ ಜನರಲ್ಗಳು ಕೇಳಿ. ಅವ್ರಿಗೆ ಎಷ್ಟು ಗೊತ್ತಾ? ಅವ್ರಿಗೆ ಪೆಂಟ್ ಹೌಸ್ಗಳಿದ್ರು. 24 ಫ್ಲೋರ್ 30 ಫ್ಲೋರ್ ಪೆಂಟ್ ಹೌಸಲ್ಲಿ ಇದ್ರು ಅಂತೆ. ಅವರು ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ಚಿಂದಿ ಉಡಾಯಿಸ್ಬಿಡ್ತು ಬಿಲ್ಡಿಂಗ್ಗೆ. ಎಲ್ಲಿಂದ ಹೊಡೆದಿರೋದು? ಇಸ್ರೇಲಿಂದ. 2,000 ಕಿಲೋಮೀಟರ್ ಅಥವಾ 1,500 ಕಿಲೋಮೀಟರ್ ಒಂದು ಸೈಡು. ಪಿನ್ ಪಾಯಿಂಟ್ ಆ್ಯಕ್ಯುರೇಸಿ. ಒಬ್ಬರು ಏನು ಉಳಿದಿಲ್ಲ. ಮತ್ತೆ ಅವ್ರನ್ನ ಉಣ್ಣದು ಪಣದೇನು ಬೇಕಾಗಿಲ್ಲ. ಹೇಳ್ತೀನಿ, ಅದಕ್ಕಿಂತ ಭಯಂಕರ ಕಾರ್ಯ ಶಿಲ್ವೆ ಮೇಲೆ ನಿಮ್ಮ ವೈರಿಗಾಗಿದೆ. ಆ ಕಾಯಿಲೆಗೆ ಆಗೋಗಿದೆ ಅದಕ್ಕೆ. ಮತ್ತೆ ಯಾಕೆ ಅಲ್ಲಿ ಇನ್ನೂ ಅಲ್ಲಿ ಶರೀರ ಕಾಣಿಸ್ತಾ ಇತ್ತಲ್ಲ? ನೀನಲ್ಲಿ ಪರಿಶುದ್ಧಾತ್ಮ ಒಳಗಡೆ ಬಂದು ಕಾರ್ಯ ಮಾಡೋಕ್ಕೆ ಅನುಮತಿ ಕೊಟ್ಟಿಲ್ಲ. ಹೇಳಿ, ಪರಿಶುದ್ಧಾತ್ಮನೇ ಫುಲ್ ಫ್ರೀಡಮ್ ಇವತ್ತಿಂದ. ನನಗೆ ಯಾವ ಕೊರತೆ ಇಲ್ಲ. ನನಗೆ ಐ ಆಮ್ ಲಿಬರೇಟೆಡ್. ನಾನು ಬಿಡುಗಡೆ ಹೊಂದಿರೋ ವ್ಯಕ್ತಿ. ನಾನು ಮಹಿಮೆಯಿಂದ ಮಹಿಮೆಗೆ ಹೋಗೋ ವ್ಯಕ್ತಿ. ನಾನು ಅಧಿಕ ಪ್ರಭಾವಕ್ಕೆ ಹೋಗ್ತೀನಿ. ನಾನು ಕೊನೆಗೆ ಆ ಪ್ರಭಾವದ ಸಾರೂಪ್ಯ ಉಳ್ಳವನೇ ಆಗುತ್ತೇನೆ. ಹಣಕಾಸಿನ ಕೊರತೆ ನನಗೆಲ್ಲ ಹೇಳ್ರಿ. ಪ್ರಮೋಷನ್ ನನಗೆ ಬರೋದದು.
ನನ್ನ ಮಕ್ಕಳಿಗೇನೆ ಗೌರ್ಮೆಂಟ್ ಜಾಬ್ಗಳು ಹೇಳ್ರಿ. ನನ್ನ ಸಂತತಿಯಲ್ಲಿ ರಾಜರು ಹುಟ್ಟುತ್ತಾರೆ. ಚಿನ್ನನ ಧೂಳು ತಗೊಳ್ತೀನಿ ನಾನು. 100 ಪ್ರಾಪರ್ಟಿ ತಗೊಳ್ತೀನಿ. ಒಂದು ಕಡೆ ಒಂದು ಟೌನಲ್ಲಿ 100 ಕಡೆ ತಗೋತೀನಿ ನಾನು. ನನಗೇನು ಬಯಸ್ತೀನಿ ಅದು ನಾನು ಕೇಳಕ್ಕೆ ಮೊದಲೇ ಬರುತ್ತೆ. ಒಳ್ಳೇದು ಮೇಯ್ನ್ ಆಗಿ ಒಳ್ಳೇದು ಅಂತ ಹೇಳ್ರಿ. ಹಲ್ಲೆಲೂಯಾ, ಆಮೆನ್. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ದಾರಿಯುತ್ತದೆ ಪಾಲಿಸು, ನಮಗೆ ತಪ್ಪು ಮಾಡು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸಿ. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿರೇ ಸ್ವಾಮಿ. ನನ್ನ ಮನೆ ಹೊರನ್ನು ಕೊಂಡಾಡು, ನನ್ನ ಸ್ಥಳಗಳ ಆತನ ಪವಿತ್ರನಾಮವನ್ನು ಕೀರ್ತಿಸಿರಿ. ನನ್ನ ಮನೆ ಹೊರನ್ನು ಕೊಂಡಾಡು, ಆತನ ಉಪಕಾರಗಳು ಒಂದನ್ನೂ ಮರೆಯಬೇಡ. ಆಮೇಲೆ ಏಸು ರಕ್ತದಡಿ ನಾನಿರುವೆ, ಏಸು ರಕ್ತದಡಿ ನಾನಿರುವೆ, ಸೈತನ್ಯವ ಹಾನಿ ಮಾಡಲಾರನು, ಸೈತನ್ಯವ ಹಾನಿ ಮಾಡಲಾರನು, ಹಾನಿ ಇಲ್ಲ, ಹಾನಿ ಇಲ್ಲ, ಹಾನಿ ಇಲ್ಲ. I cover right under the blood, I cover right under the blood, the devil can do me no harm, no harm, no harm, no harm. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣದನಿಗೆ ಇರುವುದಾಗಿರಲಿ. ಆಮೇನ್, ಆಮೇನ್. ಜಯಗುಡ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ ಒಳಗೆಲ್ಲ ಏನಿರಬೇಕು, ಅದರೊಳಗೆ ಎಲ್ಲ ನೆನ್ಪಿಡ್ಕೊಬಿಡ್ರಿ. ಎಲ್ಲ ಇರಬೇಕು ಅದರೊಳಗಡೆ. ನನಗೆ ಹೇಳಿದ್ರೆ ಕರೆಕ್ಟಾಗಿ ಅಲ್ಲೆಲ್ಲೂ ಹೇಳಿದ್ರೆ ಎಂಥ ಕಾಯಿಲೆನೂ ಉಳಿಯಲ್ಲ ಅದು. ಅದನ್ನೇ ನಂಬೋದು ಅದನ್ನ ಯಾವಾಗ. ಓಕೆ, ಸಾಕ್ಷಿಗಳು ಯಾರು ಎಲ್ಲೂ ಹೋಗ್ಬೇಡ್ರಿ. ಸಾಕ್ಷಿಗಳು ಯಾರು ಮೊದಲು ಹೆಸರು ಕರೆದವ್ರು ಮುಂದೆ ಬನ್ನಿರಿ. ಆಮೇಲೆ ಎಲ್ಲರೂ ಹಿಂದೆ ಹೋಗ್ಬೇಡ್ರಿ. ಯಾರು ಹಿಂದೆ ಹೋಗ್ಬೇಡ್ರಿ, ಅಲ್ಲಿ ನಿಂತ್ಕೊಳ್ಳಿ. ಸಾಕ್ಷಿಗಳು ಕೈ ಎತ್ತಿ. ಆಮೇಲೆ ನಾನು ಶೋಭಾ ಸಿಸ್ಟರ್ ಹೇಳ್ದಂಗೆ ನಾನು 2 ಸತಿ ಫಂಕ್ಷನ್ಗೂ ಭಾನುವಾರನೇ ಹೋಗಿದ್ದೆ, ಮತ್ತು ಟ್ರಿಪ್ಪಿಗೂ ಭಾನುವಾರನೇ ಹೋಗಿದ್ದೆ. ದೇವ್ರನ್ನ ಸಂಡೆ ಮಾಡಿ ಹೋಗಿದ್ದಕ್ಕೆ ದೇವ್ರು ನನಗೆ 1 ತಿಂಗಳು ನನಗೆ ಪ್ರೇಯರಿಗೆ ಕೂತ್ರು ಸಮಾಧಾನ ಇರ್ತಿರ್ಲಿಲ್ಲ. ಪ್ರೇಯರ್ ಕೂತ್ರು ನಾನು 4 ಗಂಟೆಗೆ ಪ್ರೇಯರ್ ಮಾಡಿ 1 ಗಂಟೆ ಮಾಡಿದ್ರು ನನಗೆ ಸಮಾಧಾನನೇ ಬರ್ತಿರ್ಲಿಲ್ಲ, ಏನು ಇದಾಯ್ತಿಲ್ಲ. ಆಮೇಲೆ ನಾನು ಪ್ರೇಯರ್ ಮಾಡ್ಕೊಂಡೆ. ನಾನು ದೇವರೇ, ನಾನು ಇನ್ನು ಯಾವತ್ತೂ ನಿನ್ನ ಸನ್ನಿಧಾನ ಬಿಟ್ಟು ಆ ದಿನದಲ್ಲಿ ನಾನು ಯಾವತ್ತೂ ಹೋಗಲ್ಲ ಕಣಪ್ಪ, ನಂಗೆ ಸಮಾಧಾನ ಕೊಡು ಅಂತ. ಅವತ್ತಿಂದ ನಂಗೆ 4 ಗಂಟೆ ಪ್ರೇಯರಿಗೆ ಕೂತ್ಕೊಂಡ್ರೆ ಸಾಕು, ಹಾಡು ಮತ್ತು ಪವಿತ್ರಾತ್ಮನ ಅಭಿಷೇಕ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿ. ದೇವ್ರ ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಶೋಭಾ ಹೇಳಿದ್ದು ಪ್ರವಾದನೆ ಎಲ್ಲ ನಿಜ. ನಾನು ಅಸಡ್ಡೆ ಆಗಿದ್ದೆ. ದೇವ್ರ ಪ್ರೀತಿ ಮಾಡಿದರೆ ನಾನು ದೇವ್ರ ಪ್ರೀತಿನ ಬಿಟ್ಟಿದ್ದೆ. ದೇವ್ರ ಹತ್ರ ನಾನು ಕ್ಷಮೆ ಕೇಳ್ಕೊಳ್ತೀನಿ. ದೇವರಿಸ್ತೀನಿ ನೋಡಿ, ಅದೊಂದು ಚರ್ಚಲ್ಲಿ ಕ್ಷಮೆ ಹೇಳಬೇಕು ನೀವು ಎಲ್ಲರ ಮುಂದೆ. ಅವಾಗ ಅದು ರಿಯಲ್ ಪಶ್ಚಾತ್ತಾಪ ಅದು. ಹಾಂ, ದೇವ್ರ ನಮಗೆ ಸ್ತೋತ್ರವಾಗಲಿ. ಶೋಭಾ ಕೇಳಿದ ಒಂದೊಂದು ಪ್ರವಾದನೆ ನಮ್ಮ ಕುಟುಂಬದಲ್ಲಿ ನೆರವೇರ್ತದೆ. ಏಕೆಂದರೆ ದೇವರು ಹೇಳೋದು ನಿಜನೇ, ಅದನ್ನು ನೆರವೇರಿಸ್ತಾರೆ. ಇದಕ್ಕಾಗಿ ನಾನು ದೇವರಿಗೆ ನಾನು ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ಇದೇನೋ ನಮ್ಮ ಮನೇನ ಅಭಿವೃದ್ಧಿ ಮಾಡಿ ಅಬ್ರಾಹ್ಮನ ಮನೆ ಥರ ದೇವರು ಮಾಡ್ತಾರೆ ಅಂತ ಹೇಳಿದರು. ಇದಕ್ಕಾಗಿ ನಾನು ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ದೇವರು ಅಭಿವೃದ್ಧಿ ಮಾಡ್ತಾರೆ. ಒಂದೊಂದು ವಾಕ್ಯ, ಒಂದೊಂದು ಅವ್ರು ಹೇಳಿದ ಒಂದೊಂದು ಮಾತು ನನ್ನ ಕುಟುಂಬದಲ್ಲಿ ನೆರವೇರ್ತಿದೆ. ಏಕೆಂದರೆ ಅದು ದೇವರೇ ಹೇಳಿರೋದು, ಅದು ನೆರವೇರಿಸ್ತಾರೆ. ಇದಕ್ಕಾಗಿ ನಾನು ಕೋಟಿ ಆಲ್ರೆಡಿ ಆಗೋಗಿದೆ ಅದು. ನೀವು ಹೇಳ್ತಾ ಇರೋದು ಅದು ನನಗನ್ಸುತ್ತೆ ಆಗಿದೆ ಅಂತ ಹೇಳ್ದಂಗೆ ಆಯ್ತು ನನಗೆ ಕೇಳಿಸ್ದಂಗೆ. ಆ ಆಡಿಯೋ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು. ಆಗಿದೆ. ಈಗ ನಿಮ್ಮ ಮನೆ ಅಬ್ರಹಾಮನ ಥರ, ಜಕ್ಕಾಯಿನ ಮನೆ ಹೆಂಗಿತ್ತು ಅಬ್ರಹಾಮನ ಮನೆ ಥರ ಆಯಿತು. ಅರ್ಥ ಆಯ್ತಾ ನಿಮಗದು? ಜಕ್ಕಾಯಿನ್ಗೆ ಹೆಸರೇನು ಬಂತು? ಇವನು ಅಬ್ರಹಾಮನ ಸಂತಾನದವನಲ್ಲವೇ? ವಸೂಲಿಯವನು. ಅವರು ರೋಮನ್ಸಿಗೆ ದುಡ್ಡು ಕಳಿಸ್ತಾ ಇದ್ದಾವೆ, ಎಲ್ಲರ ಹತ್ರ ವಸೂಲಿ ಮಾಡಿ ಅವ್ರನ್ನ ಕೊಲ್ಲಕ್ಕೆ ಹಿಡಿಬೇಕಾರೆ ಇಸ್ರೇಲ್ ಅವರು. ಆಯಿತಾ? ಈಗ ಅವನೀಗ ಅಬ್ರಹಾಮನ ಸಂತತಿ, ಅದು ಈಗ ಆಯಿತಾ? ಅದು ನಿಮಗಾಗೋದು. ಇನ್ಯಾರು ಸಾಕ್ಷಿ ಹೇಳೋರು? ಕರ್ತನ ಪರಿಶುದ್ಧವಾದ ನಿಮಗೆ ಸ್ತೋತ್ರವಾಗಲಿ. ಸಿಸ್ಟರ್ ಪ್ರೊಫೆಸಿ ಹೇಳಿದ ಪ್ರಕಾರ ನಾನು ಸ್ವಲ್ಪ ಸ್ಪಿರಿಚುವಲಿನೂ ಸ್ಟ್ರಾಂಗ್ ಆಗಿದ್ದೀನಿ. ಆಮೇಲೆ ಫಾಸ್ಟಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಮೊದಲೆಲ್ಲ. ಇವಾಗ ದೇವ್ರ ಕೃಪೆಯಿಂದ ಫಾಸ್ಟಿಂಗ್ ಮಾಡ್ಲಿಕ್ಕಾಗ್ತಿದೆ. ಆಮೇಲೆ ಕಾಲ್ ಮಾಡಿದ್ರು ಎಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಂಬಿಕೆಗಳನ್ನ. ಸ್ತೋತ್ರ ಚಪ್ಪಂಡಿ. ಸ್ತೋತ್ರ ಏನೇ ಹೇಳಲ್ಲ ಅವರು. ನೋಡಿ, ಅಲ್ಲಿ DS ಮಗಳು ವಾಪಸ್ ಬಂದಿರೋದಿಲ್ಲ. ನೀವು ನೋಡಿ ಇಲ್ಲಿ ಹೆಂಗಿದೆ ಸಾಕ್ಷಿ ಇದು. ಮೊದಲನೇ ಸಾರಿ ಬಂದು ಪ್ರೇಯರ್ ಮಾಡಿದಾಗ ಮಾಟ ಶಕ್ತಿ ಇತ್ತು ಅಲ್ಲಿ, ಗೊತ್ತಾಗುತ್ತಾ? ಬಂದು ಆಚೆ ಹೋಯ್ತದು ನೋಡಿ. ಕೆಲವರಿಗೆ ಮದುಗೂ ಅಷ್ಟೇ ಒಂದು ಸರಿ ಬಂದು ಹೋಯ್ತು, ಬಿಡುಗಡೆ ಆಗೋಯ್ತು, ಆಗುತ್ತಾ? ಆ ಥರ ನೀವು ಗಟ್ಟಿ ಹಿಡ್ಕೊ ಬರಲಿಲ್ಲ, ಅದು ಮತ್ತೆ ಬರೋಂಗಿಲ್ಲ ಹೇಳ್ರಿ. ಆ ಬಿಟ್ಟು ಆ ಶನಿವಾರ
ಶನಿ ಎಂಥದ್ದು ಶನಿವಾರ ಸಂತೆ ಶನಿ ತೊಳಗೋಯ್ತು ಅಂತೇಳಿ. ನನಗೆ ನನ್ನ ಸಂತತಿ ಮನೆಗೆ ಸವಾಸಕ್ಕೆ ಅವು ಬರೋಂಗಿಲ್ಲ ಹೇಳ್ರಿ. ಮೊನ್ನೆ ಬೆಳಗ್ಗೆ ಏನು ಹೇಳಿದ್ದು ನೆನಪಿದೆಯಾ? ಇವತ್ತು ಬೆಳಗ್ಗೆ ನೆನ್ನೆ ಬೆಳಗ್ಗೆ ಏನು ಹೇಳಿದ್ದೀನಿ ನಾನು? ಯಾವನಾದರೂ ಆ ನಿಂಬೆಹಣ್ಣು ಹಾಕಿದ್ರೆ ಏನು ನೆನ್ಪಿಟ್ಟು ನೋಡ್ಕೋಬೇಕು? ನಿಂಬೆಹಣ್ಣಿಗೆ ನಿಂಬೆಹಣ್ಣಿಗೆ ಜ್ಯೂಸ್ ಹೇಳಿದ್ದೀನಿ. ಚಿತ್ರಾನ್ನ ಬೇರೆ ಇದೆ, ಬರ್ತೀನಿ ನಾನು. ಮೆಣಸಿನ್ಕಾಯಿಗೆ ಚಿತ್ರಾನ್ನ, ಆಮೇಲೆ ಮೊಟ್ಟೆ ಆಮ್ಲೆಟ್ ಏನು ಮಾಡ್ಕೋಬೇಕು ಆಗುತ್ತಾ? ಅವೆಲ್ಲ ನೋಡು ಹೊಲಕ್ಕೆ ಕೊಚ್ಕೊಂಡು ಅಲ್ಲಿ ಹತ್ತು ಮಳೆ ಬಂದರೆ ಏನು ಮಾಡಬೇಕು? ನಾನು ಮಳೆ ಬಂದರೆ ವಾಕಿಂಗ್ ಹೋಗೋದು ನೋಡಿ, ಕೇಳಿ ಅವಳಿಗೆ. ಮೊನ್ನೆ ವಾಪಸ್ ಬರ್ತಾಯಿದ್ದೆ ನಾನು ಸೈಕಲಲ್ಲಿ, ಮಳೆ ಶುರು ಆಯಿತು, ಅಲ್ಲೇ ಇಲ್ಲೇ ಓಡಾಡಿದೆ, 4-5 ಸಲ ಓಡಾಡಿದೆ, ಫುಲ್ ನೆಂದು ಬಗ್ಗೆ ನೆನ್ಕೊಂಬಂದು ಮತ್ತೆ ನೀಸಾನೇ. ಅಯ್ಯ ಚಳಿ ನಡುಕ್ತಾ ಇದ್ರೆ ಇವರೆಲ್ಲ, ಅವರು ನೀರು ಮುಟ್ಟಕ್ಕೆ ನಡುಕ್ತಾವ್ರೆ ಅವತ್ತವರು. ಹಾಂ ಓಕೆ. ಜಯವಾಗಲಿ. ನಾನು ಗೊತ್ತಿದ್ದು ಮನುಷ್ಯನ ಮೆಚ್ಚತಕ್ಕವಾಗಿದ್ದೆ, ಅದರಿಂದ ದೇವರು ಇವತ್ತು ನನಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನು ತಪ್ಪು ಮಾಡಿದ್ದೆ, ದೇವ್ರ ಹತ್ರ ನಾನು ಕ್ಷಮೆ ಕೇಳ್ತೀನಿ. ದೇವ್ರ ಸ್ತೋತ್ರ. ಸರಿ, ಬೆಳಗ್ಗೆ ಸಾಯಂಕಾಲ ಸರಿಯಾಗಿ ಪ್ರೇಯರ್ ಸೇರ್ಕೊಳ್ಳೋದಾಗಲಿ. ನೋಡಿ ಇಲ್ಲೊಬ್ರು ಇದ್ದಾರೆ ಜಯಕ, ಅನೇಕರು ನೀವು ಬೆಳಗ್ಗೆ ಸಾಯಂಕಾಲ ಪ್ರೇಯರ್ ಸೇರ್ಕೊಳ್ಳೋದಾಗಲಿ. ಶೋಭಾ ಯಾಕೆ ಅವಳು ನಿಮಗೆ ಆನ್ಲೈನ್ ಮಾತಾಡೋಕ್ಕಿಲ್ಲ ಅಂದರೆ ನೀವಲ್ಲಿ ಸೇರೋದಿಲ್ಲ, ರಿಪ್ಲೈ ಮಾಡಿ ಸರಿಯಾಗಿ ಮಾಡೋಲ್ಲ. ಅದೊಂದು ಅವಳನ್ನು ಕೇಳ್ಕೊಳ್ಳಿ. ಅವಳು ಬಂದು ಸೇರ್ಕೊಳ್ಬೇಕು ಅಂದರೆ, ಅವಳೇನಾದ್ರು ಬರಬೇಕು ಅಂದರೆ ಅವಳನ್ನೇ ಕೇಳ್ಕೊಳ್ಳಿ. ಇನ್ಯಾರು ಸಾಕ್ಷಿ ಹೇಳೋರು? ಓಕೆ, ಹೆಸರುಗಳು ಬಂತಲ್ಲ, ರಚನಾ ಅವರಿಗೆಲ್ಲ, ರತ್ನ, ನಿಮ್ಮದೆಲ್ಲ ಹೆಸರುಗಳು ಬಂತು. ಏನೇನು ವಿಚಾರ ಬಂತು ನಿಮಗೆ? ಹಾಂ, ನೆನಪಿಲ್ಲ, ಜ್ಞಾನ ಇಲ್ಲ. ಹಾಂ, ಅಭಿಷೇಕ್ ಏನೋ, ಬಾ ಮುಂದೆ ಬಾ. ಕಟ್ಟಾಕ್ಬಿಡ್ತೀನಿ ನಿನ್ನ ಇನ್ನೊಂದ್ಸಲ. ನಿನ್ನ ಸರಿಯಾಗಿ ಏನೋ ಸ್ವಲ್ಪ ನಗ್ತಾದಳಿ ಇವತ್ತು. ಓ, ಅವಾಗ ಖುಷಿಯಾಗಿದೆ ಯವನಸ್ಥರು ಅಂದಾಗ. ಇಷ್ಟು ದಿನ ನೆನಪೇ ಇರಲಿಲ್ಲ ಅವಳಿಗೆ. ಹಾಂ, ಹಲ್ಲೆಲೂಯಾ, ವಂಡರ್ಫುಲ್. ನೋಡಿ ಬಂದಿದೆ. ಯಾವಾಗ ನೀವು ರಿಸೀವಿಂಗ್ ಇರ್ತೀರ ಅವಾಗ ಬರೋದು. ಪ್ರಾಫೆಸಿ ಕೇಳಿ, ರಿಸೀವಿಂಗ್ ಇರಬೇಕು. ಅನೇಕರು ಬರೋದೇ ಇಲ್ಲ, ಚೆಕ್ ಮಾಡಿ ನೀವು. ಯಾಕೆ ಬರಲ್ಲ ಹೇಳಿದ್ದೀನಿ ನಾನು? ಆ ಎಮ್ಮೆಗೆ ಜ್ವರ ಬಂದ್ರೇನು? ಗ್ಯಾಂಗ್ಸ್ಟರು ಗೊತ್ತಲ್ಲಿ ಎಲ್ಲಿ ಅವ್ರ ಫಿಯಾನ್ಸಿ ಎಲ್ಲೋದ್ಲು ನೋಡ್ತಾ ಇರೋದು ಮೆತ್ತಿಗೆ. ಅವಮ್ಮ ಕೂತ್ಕೊಂಡಿದೆ ಮೆತ್ತಿಗೆ ನೋಡ್ತಾ ಇರೋದು, ಏನಾದ್ರು ಎಸ್ಕೇಪ್ ಆಗ್ಬಿಟ್ಲ ಅಂತ. ಏನದು ಗ್ಯಾಂಗ್ಸ್ಟರ್ ಕೇಳಿಸ್ಕೊಳ್ಳಿ ಸರಿಯಾಗಿ. ಎಮ್ಮೆಗೆ ಜ್ವರ ಬಂದರೆ ಎಮ್ಮೆಗೂ ಚಿಂತೆ ಇಲ್ಲ, ಯಜಮಾನಿಗೂ ಚಿಂತೆ ಇಲ್ಲ. ನೋಡಿ ಹೆಂಗಿದೆ, ಎಮ್ಮೆ ಯಜಮಾನ ಎರಡು ಹಂಗೆ ಹೆಸರು ಪಂಚಿಂಗ್ ಹೊಡ್ಸಿದೆ ನೋಡಲ್ಲಿ. ಹಲ್ಲೆಲೂಯಾ. ಕೆಲವರು ನಿಮ್ಗೆ ಏನಾಗುತ್ತೆ ಗೊತ್ತಾ? ಪ್ರವಾದನೆ ಬಂದರೂ ಚಿಂತೆ ಇಲ್ಲ, ಬರೆದ್ರು ಚಿಂತೆ ಇಲ್ಲ, ನಿಮ್ಮ ಜೀವನಕ್ಕೆ ಮತ್ಲಬ್ಬೇ ಇಲ್ಲ, ಅವಾಗ ಪ್ರಯೋಜನ ಇಲ್ಲ. ಅದು ನೋ, ಇಲ್ಲ. ನನ್ನ ಜೀವನ ಒಂದು ಕ್ಷಣ ವ್ಯರ್ಥ ಆಗಂಗಿಲ್ಲ. ಅದು ಒಂದು ಸೆಕೆಂಡ್ ಅದು ಹೋಗಿ ಗೊತ್ತು. ಇವತ್ತಿಂದ ನೋಡಿ ಹೇಳ್ತೀನಿ, ಇವತ್ತಿಂದ ಸೀರಿಯಸ್ ಆಗ್ರಿ ನೀವು. ವೆಂಕಟೇಶ್ ಸ್ಮಿತ್ ವಿಗಲ್ಸ್ವರ್ತ್ ಪ್ಲಂಬರ್ ಅವರು ಇಲ್ಲಿದ್ದಾರೆ, ನಮ್ಮ ಪ್ಲಂಬರ್ ಒಬ್ಬರು. 46ನೇ ವಯಸ್ಸಲ್ಲಿ ಅವರಿಗೆ, ಜಾರ್ಜ್ ಮುಲ್ಲರು ಅಷ್ಟೇ, ಸ್ಮಿತ್ ವಿಗಲ್ಸ್ವರ್ತ್ ಇಬ್ಬರೂ ಅಷ್ಟೇ 45ನೇ ವಯಸ್ಸು ಮೇಲೆ. ಇನ್ನೂ 45 ಆಗೇ ಇಲ್ಲ ನಿಮಗೆ. ಮದ್ದುಗೆ 45 ಆಗಿಲ್ದವ್ರು ಕೈ ಎತ್ತಿ ನೋಡಮ್ಮ. 45 ಆಗಿಲ್ದವ್ರು ಕೈ ಎತ್ತಿ ನೋಡೋಣ ನೀವು. ನೋಡಿ ಸುಮಾರು ಜನ 45 ಒಳಗಡೆ ಇದ್ದೀರಾ ನೀವು. 45ನೇ ವಯಸ್ಸಲ್ಲಿ ಅವ್ರದ್ದು ಸೇವೆ ಶುರುವಾಗಿತ್ತು. ಯಾರು? ಸ್ಮಿತ್ ವಿಗಲ್ಸ್ವರ್ತ್, ಜಾರ್ಜ್ ಮುಲ್ಲರು. ಕೇಳಿಲಿ, ಅವ್ರ ಮಮ್ಮಿದು ಬಾಡಿ ಒರಣದಲ್ಲಿ ಬಿದ್ದಿದೆ, ಸತ್ತೆ ಹೆಣ, ಒಳಗಡೆ ಇಸ್ಪೀಟ್ ಆಡ್ತಾ ಇದ್ದಂತೆ. ಕೇಳಿ, ಕೆನ್ ಇಮ್ಯಾಜಿನ್ ನೀವು? ಎಂಥ ಸೇವೆ ಮಾಡಿದ ಅವನು ಜಾರ್ಜ್ ಮುಲ್ಲರು. 10,000 ಮಕ್ಕಳನ್ನ ಅವನು ಸಾಕ್ತ. 10,000 ಅನಾಥ ಮಕ್ಕಳನ್ನು ಸಾಕ್ದ ಅವನು. ಈಗಲೂ ಸಾಕಿಲ್ಲ ಯಾರುವೆ. ಕೇಳಿಸ್ತಿದೆಯಾ ಅವ್ರಿಗೆ? ಕಂಠಮ ಯಾಕೆ ಹೌಚ್ಕೋತಾರೆ? ಈ ಕಡೆ ಬನ್ನಿ ನೀವಲ್ಲೇ. ಅರ್ಥ ಆಗ್ತಿದೆ ನಿಮಗೆ? ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು ನೀನು. 80ನೇ ವಯಸ್ಸು ಮೋಶೆ, 83 ಆರೋನ, ಮಿರಿಯಾಮ್ ಉಳಿದ ಎಷ್ಟು ಅಂತ ಹೇಳಿದ್ದೀನಿ? 90 ವರ್ಷ ಅವಳಿಗೆ. ಬಂಡೆ ಮಕ್ಕಳು ಬಿಟ್ಬಿಡಿ, ನೀವು ಬಿಟ್ಬೇಡಿ. ಮಕ್ಕಳನ್ನ ಆಮೇಲೆ ಮುಗಿದ್ಮೇಲೆ ಆಡಿಸಿ. ಮಕ್ಕಳನ್ನ ಯಾರು ಮಾತಾಡಿಸ್ಬೇಡಿ, ವಾಕ್ಯ ಟೈಮಲ್ಲಿ ಅವರೆಲ್ಲ ಇನ್ನು ಡಿಸ್ಟರ್ಬ್ ಮಾಡ್ತಾರೆ ನಿಮಗೆ. ಮನೇಲೂ ಅಷ್ಟೇ ಮಾತಾಡಿಸ್ಬೇಡಿ, ಅವರು ಆ ಕಡೆ ನೋಡಲೇಬೇಡಿ ನೀವು. ಇಲ್ಲಿ ನೋಡಿ, ಇಲ್ಲಿ 90ನೇ ವಯಸ್ಸು ಮಿರಿಯಾಮ್ ಉಳಿದು ಸೇವೆ ಶುರು ಆಗುತ್ತೆ, ಡ್ಯಾನ್ಸ್ ಶುರು ಮಾಡ್ತಾಳೆ. 90 ಇಯರ್ಸ್. 15ನೇ ಅಧ್ಯಾಯ ಓದ್ಕೊಳ್ಳಿ ಹೋಗಿ, ಎಕ್ಸೋಡಸ್ ವಿಮೋಚನಾ ಕಾಂಡ 15ನೇ ಅಧ್ಯಾಯದಲ್ಲಿ ಅವಳೇ ಡ್ಯಾನ್ಸ್ ಲೀಡ್ ಮಾಡಿತ್ತಾನೆ. ನೋಡಿದ್ದೀರಾ ಅದನ್ನು? ವಾಕ್ಯ ಓದಿದ್ದೀರಾ ನೀವು? 90ನೇ ವಯಸ್ಸೊಳಗೆ ಶುರು ಆದಾಗ ಅವಳು ಎಷ್ಟು ಬಜಾರಿದ್ದಾಳೆ ಗೊತ್ತಾ? 90ನೇ ವಯಸ್ಸಲ್ಲಿ ಮೋಶೆ ಏನೋ ನಾನು ಕೇಳದಲ್ಲಿ ಹೇಳ್ದಲ್ಲೇ ಮದುವೆ ಬಂದಿದ್ದೀನಿ, ನಿನ್ನ ಮಕ್ಕ ಥರ. ಅವಳು ಹಂಗೆ ನಮ್ಮ ಮಕ್ಕ ಅದನ್ನು ಅದೇ ಥರದ್ದು. ಶೋಭನ್ ಮದುವೆ ಅಂದರೆ ನಮ್ಮನ್ನು ಕೇಳದಲ್ಲಿ ಹೇಳಿದ್ರೆ ಮದುವೆ ಆಗ್ಬಿಡ್ತೀಯ ನೀನು. ನಾನು ಹೇಳೋದು, ನಿನಗೆ ಮದುವೆ ಕರಿತಾ ಇಲ್ಲ. ಮದುವೆ ಡಿಸೆಂಬರಿಗೆ 19ಕ್ಕಿದೆ. ಮನೇಲಿ ಕ್ಯಾಶ್ ಇಟ್ಟಿದ್ದೀನಿ. ಅವಳಿಗೆ ಎಂತೆಂಥದ್ದು ತರಬೇಕು, ಸ್ಯಾರಿ ಅಂತ ಅಲ್ಲಿ ಕ್ಯಾಶ್ ಇಟ್ಟಿದ್ದೀನಿ. ಮರ್ಯಾದೆ ಬಂದು ತಂದರೆ ಮರ್ಯಾದೆ ಉಳಿಯುತ್ತೆ. ಮುಂದಕ್ಕೆಲ್ಲ ನೀನು ಹೇಳ್ಕೋಬೇಕದು. ಎಲ್ಲ ಬಂದು ಕೂತ್ಕೊಂಡಿದ್ರು ಅಲ್ಲಿ. ರಂಗಪ್ಪನ ಫ್ಯಾಮಿಲಿ ಕೂತಿರೋ ವೀಡಿಯೋ ನೋಡಿದ್ರೆ ಯಾರಾದರೂ? ಫೋಟೋ ವೀಡಿಯೋ ನೋಡಿದ್ದೀರಾ?
ನೋಡಿದ್ದೀರಾ? ಎಲ್ಲ ಕೂತಿದ್ದಾರಲ್ಲಿ ಅವ್ರ ಹಳ್ಳಿಗಳು. ಅಯ್ಯೋ ನೀನು ಕರೆಕ್ಟಾಗಿ ಸಮನ್ ಮಾಡೋದು ನಿನ್ನ ಕೈಲಿರ್ತದೆ. ಜಗಳ ಹೇಳ್ತಲ್ಲ ನಾನು ನೋಡಿ ನಿಮಗೇನೋ ಹೇಳ್ತೀವಲ್ವಾ, ನಿನ್ನ ಉದ್ಧಾರಕ್ಕೆ ನೋಡೋದು, ನಿನಗೆ ಉದ್ಧಾರ ಆಗುವಂತ ಹೇಳೋದು ನಿನಗಲ್ಲಿ ಗೊತ್ತಾ? ನಿನಗೆ ನಿನ್ನ ಹಾಳಾಗ ಕೇಳ್ತಾರೆ ಯಾರಾದ್ರೆ ನಿನಗೆ ಮುಖ ಎಲ್ಲ ಏನೇನೋ ಮಾಡ್ಕೊಂಡು ತಿರ್ತೀಯ. ಪ್ರಮೀಳದ ಮೂತಿ ನೋಡಲಿ, ಕಲ್ಗಿಲ್ ತಂದು ಹಾಕ್ಬಿಡ್ತಾಳೆ ನನ್ನ ಕೂತ್ಕೊಂಡು. ನೀನು ಉದ್ಧಾರ ಆಗುವಂತ ಹೇಳ್ತಾನೆ ನಿನಗೆ, ಹಾಳಾಗ ಕೇಳ್ತಾರೆ ನಿನಗೆ. ಎಲ್ಲ ಸಮಾಧಾನ ಹೋಗಿ ಬರ್ತಕ್ಕೆ. ಹಲ್ಲೆಲೂಯಾ.